ರಣಕೂಟಗಳನ್ನ ಗೆದ್ದು 9 ಗ್ರಹಗಳನ್ನ ತಂದು 8 ದಿಕ್ಕುಗಳ ಬಂಧುಗಳನ್ನ ಕರೆದು 2 ಮನಸ್ಸು ಒಂದಾದ ಒಲವಿನ ಹಬ್ಬವೇ ಮದುವೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Powered by Nippon Paint Air Care VG, Dazzler Eterna, Special Partner Sudarshan Family Store, Nirma Advanced Detergent, Digital Streaming Partner Z5. ಅಬ್ಬಾ ಮದುವೆ ಮನೇಲಿ ಏನ್ ಗದ್ದಲ, ಏನು ಸಂಭ್ರಮ, ಧಾಮ್ ಧೂಮ್ ಅಂತ ಮದುವೆ ಮಹೋತ್ಸವ ಆಚರಣೆ ಆಗ್ತದೆ. ಬನ್ನಿ ಇವತ್ತು ಕೂಡ ಈ ಒಂದು ಆಚರಣೆನ ನಾವೆಲ್ಲರೂ ಆಚರಿಸೋಣ. ಹಾಗೇನೆ ನಮ್ಮ ಬೀಗ್ರು ಮಾಳವಿಕಾ ಅವಿನಾಶ್ ಮ್ಯಾಮ್ ಹಾಗೂ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರನ್ನ ಕೂಡ ಸ್ವಾಗತ ಮಾಡೋಣ. ಸ್ವಾಗತ ಸುಸ್ವಾಗತ. ಅತಿಥಿ ಜೋಡಿಗಳಾಗಿ ಬಂದಿರುವಂತ ಗುರುಕಿರಣ್ ಸರ್ ಹಾಗೂ ಪಲ್ಲವಿ ಮೇಡಮ್, ನಿಮ್ಗೂ ಕೂಡ ಈ ಒಂದು ವಿವಾಹ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಅತಿಥಿ ದಂಪತಿಗಳನ್ನ ಈ ಮದುವೆ ಮನೆಗೆ ಸ್ವಾಗತಿಸುವಂತ ಸಮಯ. ಸ್ವಾಗತಿಸಿ ಈ ವೇದಿಕೆಯ ಮುತ್ತಿನ ಜೋಡಿ ಚಿರಂಜೀವಿ ರಾಜಕುಮಾರ ನಿನಾದ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ರಮ್ಯಾ. ಹೊಸ ಮದುವೆ ಜೋಡಿ ಮುತ್ತಿನ ವೀರ ನಿನಾದ್ ಹಾಗೂ ರಮ್ಯಾಗೆ ಬರ್ಲಿ ಜೋರಾದ ಚಪ್ಪಾಳೆ. ಮದುವೆ ಆಗಿ ಈ ವಾರಕ್ಕೆ 22 ದಿನ ಆಗ್ತಾ ಇದೆ. ಈ 22 ದಿನದಲ್ಲಿ 2 ಸಲ ಮದುವೆ ಆಗಿದ್ದಾರೆ ಇವರು. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಲೈಫ್ ಅಲ್ಲಿ 2 ಸತಿ ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದೇ ಹುಡುಗ ತುಂಬಾ ಖುಷಿ ಇದೆ. ನಿಂಗೆ? ನನಗೆ ಇವಳ ಜೊತೆ 2ನೇ ಸತಿ ಮದುವೆ. ಅದ್ ಬಿಟ್ರೆ ಒಂದಷ್ಟು ಜನ ಜೊತೆ ಆಗಿದ್ದೀನಿ. ಸೀರಿಯಲ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಗಳಲ್ಲಿ ರೀಟೇಕ್ ಅದನ್ನೇ ಬೇಕಂತ ಜಾಸ್ತಿ ರೀಟೇಕ್ ಮಾಡ್ತಿದ್ದೆ. ಬಟ್ ದಿಸ್ ಫೀಲ್ ಸ್ಪೆಷಲ್. ತುಂಬಾ ನಿಜವಾಗಿದೆ. ನೀವ್ ಹೇಳಿ, ನೀವು ನಿನಾದ್ ಅವ್ರನ್ನ ಏನಂತ ಕರಿತೀರಾ? ಏನು ಅಚ್ಚ ಕನ್ನಡದಲ್ಲಿ ಕಂದ ಅಂತ ಕರಿತೀವಿ. ಕಂದ ಅಂತ. ಓ
ಅಚ್ಚ ಕನ್ನಡದಲ್ಲಿ ಏನಂತ ಕರೀತೀರಾ ಹೇಳಿ? ಕಂದ ಅಂತ ಕಂದ. ಅಯ್ಯೋ ಮುದ್ದಾಗಿ ಮತ್ತು ಕಂದ. ತಾವು ನಾನು ಕಂದ ಅಂತೀನಿ, ರಮ್ಯಮ್ಮ ಅಂತೀನಿ, ಕೂಸೆ ಅಂತೀನಿ. ನಾನು ಬಂದ ಜೋಡಿಗಳಿಗೆಲ್ಲ ದೃಷ್ಟಿ ತೆಗಿತಾ ಇದ್ದೀನಿ, ನಿಮ್ಗೂ ಕೂಡ ದೃಷ್ಟಿ ತೆಗಿದ್ದೀನಿ. ತುಂಬಾ ಮುದ್ದ ಕರೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ರಮ್ಯಾ, ಮದುವೆಯಲ್ಲಿ ಮೆಹಂದಿ, ಸಂಗೀತ ಇದೆಲ್ಲ ತುಂಬಾ ವಿಜೃಂಭಣೆಯಿಂದ ಆಗಿತ್ತಾ? ಡೆಫಿನೆಟ್ಲಿ ನಮ್ಮ ಮದುವೆ ಸುಮಾರು 5 ದಿನ ಕಂಟಿನ್ಯೂಸ್ ಆಗಿತ್ತು ಇವೆಂಟ್ಸ್. Okay. ಸಂಗೀತ್, ಅರ್ಶಿನದ ಶಾಸ್ತ್ರ, ಮೆಹಂದಿ ಎಲ್ಲ ಶಾಸ್ತ್ರೋತ್ವಾಗಿ ತುಂಬಾ ಚೆನ್ನಾಗಾಯ್ತು ನಮ್ಮ ಮದುವೆ. ಹೌದಾ? ಈ ನಿಮ್ಮ ಮದುವೆಯ ಮೆಹಂದಿ ಸಂಗೀತಲ್ಲಿ ನಿಮ್ಮ ಗಾನ ಭಜನ ಎಲ್ಲ ಇತ್ತಾ? ಡೆಫಿನೆಟ್ಲಿ ಇತ್ತಾ? ನಾನು ನಿನ್ನದು ಒಂದು ಡ್ಯುಯೆಟ್ ಡಾನ್ಸ್ ಮಾಡಿದ್ವಿ. ಯಾವುದು? ಅದೇಳು ಬಾರೆ ಬಾರೆ, ಅಯ್ಯೋ ನನ್ನ ಫೇವ್ರೆಟ್. ಇದು ನೆಕ್ಸ್ಟ್ ವರ್ಷನ್ ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ. ಎರಡನ್ನೂ ಕ್ಲಬ್ ಮಾಡ್ಬಿಟ್ಟಿದ್ವಿ. ಅವ್ರು ಹೇಗಲ್ಲಿ ಡಾನ್ಸ್ ಮಾಡಿದ್ರು, ಸ್ಲೋ ಮೋಷನ್ ಒಂದು, ಫಾಸ್ಟ್ ಆಗಿ ಒಂದು, ಅದನ್ನ ಸ್ಟೇಜ್ ಮೇಲೆ ರೀಕ್ರಿಯೇಟ್ ಮಾಡ್ಬೇಕು. ಓಕೆನಾ? ಮ್ಯೂಸಿಕ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ, ಬಾರೆ ಬಾರೆ ಹಸಿಗೆ. ಬಾರೆ ಬಾರೆ ಚಂದ. ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಚಪ್ಪಾಳೆ ಸಮಾಧಾನ ಆಯ್ತಾ ಬೇಬಿ? ಕೂಲ್ ಆಯ್ತಾ? ಹಾ ಬೇಬಿ. ಇವ್ರಿಬ್ಬರನ್ನ ನೋಡಿದ್ರೆ ನನಗೂ ಹೊಸದಾಗ ಮದುವೆ ಆಗ್ಬೇಕು ಅನ್ನಿಸ್ತಾ ಇದೆ. ಹೌದಾ? ಆ, ಹೌದಾ? ಆ. ಏನ್ ಮಾಡೋಣ ಈಗ? ಏನ್ ಮಾಡೋಣ ಏನ್ ಮಾಡೋಣ? ಏನ್ ಮಾಡೋಣ? ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಓಕೆ, ಈಗ ಸಾಮಾನ್ಯವಾಗಿ ಮದುವೆ ಮಂಟಪದಲ್ಲಿ ಹೆಣ್ಣು ಗಂಡಿಗೆ ಒಗಟನ್ನ ಹೇಳಿಸ್ತಾರಲ್ವಾ? ನಿಮ್ಮ ಮದುವೆಯಲ್ಲೂ ಆತರ ಒಗಟನ್ನ ಏನಾದ್ರು ಹೇಳಿಸಿದ್ರಾ? ನನಗೆ ಹೇಳಿಸಿದ್ರು. ಆಹಾ. ನಮ್ಮ ಅಜ್ಜಿಂದ್ರೆಲ್ಲ ಸೇರ್ಕೊಂಡು ಒಂದು ಅಕ್ಕಿ ಚೀಲದೊಳಗೆ ಉಂಗ್ರನ್ ಬಚ್ಚಿಡ್ತಾರೆ. ಬಚ್ಚಿಟ್ಬಿಟ್ಟು ನಾನು ಅದನ್ನ ಹುಡುಕ್ಬೇಕಾದ್ರೆ ಅವ್ರು ಪ್ರಶ್ನೆ ಕೇಳ್ತಾರೆ ನಂಗೆ, ಮುತ್ ಕಂಡ್ಯಾ ಅಂತಾರೆ. ನಾನು ಇಲ್ಲ ಅನ್ಬೇಕು. ಅವಳ ಕಂಡ್ಯಾ ಅಂತ ಕೇಳ್ತಾರೆ, ನಾ ಇಲ್ಲ ಅನ್ಬೇಕು. ಮತ್ತೇನ್ ಕಂಡೆ ಅಂತ ಕೇಳ್ತಾರೆ, ಮುತ್ತಿನಂತ ಹೆಂಡ್ತಿನ ಕಂಡೆ ಅಂತ ಅನ್ಬೇಕು ನಾನು. ಇಲ್ಲಿ ನೋಡಿ, ಅವ್ರ ಅಜ್ಜಿಗೂ ಗೊತ್ತು ಅಲ್ಲೂ ಮುತ್ತೆ ಇದೆ ಅಂತ. ಮುತ್ತು 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 ಎಲ್ಲ ಹೋದ್ರೂ ಮುತ್ತೆ ಇವ್ರದು. ಆದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ, ನೋಡಿ. ನಾವಿಬ್ರು ಲವ್ ಮಾಡಿದ್ದಷ್ಟೇ. ಡೆಫಿನೆಟ್ಲಿ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ತಂದೆ ತಾಯಿ ಎಲ್ಲರೂ ಕೂತು ಮಾತಾಡಿ ಒಂದು 4-5 ಮೀಟಿಂಗ್ ಹಾಕಿ ಫುಲ್ಲು ನೀಟಾಗಿ ಮಾಡಿರುವಂತ ಮದುವೆ ಇದು. ಚೆನ್ನಾಗಿ ಮಾಡಿಕೊಟ್ರು ಪಾಪ ಹೆಣ್ಣಿನ ಕಡೆಯವರು. ನನಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಆ ಟೈಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ಗಂಟೆಲ್ಲ ತುಂಬ ನೋಯ್ಕೊಂಡ್ಬಿಟ್ಟಿತ್ತು. ನನ್ನ ಅಳುನ ಹಾಗೆ ಹಿಡ್ಕೊಂಡಿದ್ದೆ. ಹಿಂದೆ ಇರೋರೆಲ್ಲ ಸಮಾಧಾನ ಮಾಡ್ತಾ ಇದ್ರು, ಏನಾಗಲ್ಲಪ್ಪ, ಇಟ್ಸ್ ಓಕೆ ಕಾಮ್ ಡೌನ್ ಅಂತ. ವಿನಾದ್ ನಂಗೆ ತಾಳಿ ಕಟ್ಟಿದಾಗ ಐ ಥಿಂಕ್ ಇಟ್ ವಾಸ್ ದ ಮೋಸ್ಟ್ ಎಮೋಷ್ನಲ್ ಮೂಮೆಂಟ್ ಫಾರ್ ಬೋತ್ ಆಫ್ ಅಸ್. ತುಂಬ ದಿನಗಳಿಂದ ನಾವು ಕನ್ಸ್ಕೊಂಡಿದ್ವಿ ಆ ಒಂದು ಕ್ಷಣಕ್ಕೋಸ್ಕರ.
ಬಟ್ ತಾಳಿ ಕಟ್ಟಾದ ನಂತರ ಬಂದ್ಬಿಟ್ಟು ನನ್ಗೊಂದು ಮುತ್ತು ಕೊಟ್ಟ ಕಿನ್ನೆ ಮೇಲೆ 5 ಮುತ್ತು ಕೊಟ್ಟ. ಎಲ್ರ ಮುಂದೆ ತೋರಿಸ್ಬೇಕಲ್ಲ, ನೋಡವ ನಾನು ಹೆಂಡ್ತಿ ಹೇಳು ಅಂತ. ಸೊ ದಟ್ ವಾಸ್ ವೆರಿ ವೆರಿ ಕ್ಯೂಟ್. ಇವಳು ಬರೋದಕ್ಕಿಂತ ಮುಂಚೆ ಒಬ್ಳು ಬೆಸ್ಟ್ ಫ್ರೆಂಡ್ ನನ್ನ ಜೀವನದಲ್ಲಿ ಇರಲಿಲ್ಲ, ಇವಾಗ ಒಬ್ಳು ಬೆಸ್ಟ್ ಫ್ರೆಂಡ್ ಇದೆ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ರಮ್ಯಾ. I love you. ಲವ್ ಯು. ಐ ಲವ್ ಯು. I love you. ಸೋ ಬ್ಯೂಟಿಫುಲ್. ಇದು ನೋಡ್ತಾ ಇದ್ರೆ ಇನ್ನೊಂದ್ಸಲಿ ಮದ್ವೆ ಆಗೋಣ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು ನೀನು? ಅದೇ ಆ ಮೊಮೆಂಟ್ ಕಾಯ್ತಾ ಇದ್ದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಮಾತು ಬರ್ತಾ ಇಲ್ಲ, ಈಗ ಸ್ಪೀಚ್ಲೆಸ್ ಆಗ್ತಿದ್ದಾರೆ ರಿನಾದ್. ಓಕೆ, ಅಂದ್ರೆ ಇದಕ್ಕೆ ಹೇಳೋದು, ಯಾವತ್ತು ತಾಳಿ ಕಟ್ಬೇಕಾದ್ರೆ ಆ ತಾಳಿಗಿರೋ ಮಹಿಮೆ, ಶಾಸ್ತ್ರ ಸಂಪ್ರದಾಯ, ಅಕ್ಷತೆ ಹಾಕ್ಬೇಕಾದ್ರೆ ನಾವಿವತ್ತು ಎಷ್ಟೇ ಅಡ್ವಾನ್ಸ್ಡ್ ಆಗಿರ್ಬೋದು, ಎಷ್ಟೇ ಫಾರ್ವರ್ಡ್ ಆಗಿರ್ಬೋದು, ಆ ಅರುಂಧತಿ ನಕ್ಷತ್ರ ತೋರಿಸ್ಬೇಕಾಗುವಂತ ಒಂದು ಎಮೋಷನ್ನು. ಸೊ ಇದೆಲ್ಲ ನೋಡಿ ಅವರೆಷ್ಟು ಅಡ್ವಾನ್ಸ್ ಯಂಗ್ ಜನರೇಷನ್. ನೀನು ಮದುವೆ ಆಗಿ 20 days ಆಗಿದೆ, ಬಟ್ ಅದನ್ನ ನೋಡಿದ್ರೆ ಇವತ್ತು ಎಮೋಷನ್ ಆಗ್ತಾರೆ, ಅವರು ಸ್ಪೀಚ್ಲೆಸ್ ಆಗ್ತಾರೆ. ದಟ್ ಈಸ್ ವಾಟ್ ಕಾಲ್ಡ್ ಮದುವೆ. ಅಮ್ಮ ತುಂಬ ಹೇಳ್ತಾ ಇರ್ತಾರೆ, ಒಂದು ಸ್ವಲ್ಪನಾದರೂ ಸಂಪ್ರದಾಯ ಫಾಲೋ ಮಾಡು, ನಾನು ಹೇಳ್ದಂಗೆ ಕೇಳು ಅಂತ. ಬಟ್ ನನ್ನ ವ್ಯೂಸ್ ಸ್ವಲ್ಪ ಬೇರೆ ಇದೆ. ಯಾವಾಗಲೂ ಕಿತ್ತಾಡ್ತಾ ಇರ್ತೀನಿ ಅಮ್ಮ ಜೊತೆಗೆ. ಆದರೆ ಮದುವೆ ದಿನ ಮಾತ್ರ ಅಮ್ಮ ಹೇಳಿದರು, ಏನು ತಿನ್ನಬೇಡ ತಾಳಿ ಕಟ್ಟೋ ತನಕ ಅಂತ. ಏನೋ ಗೊತ್ತಿಲ್ಲ, ಅದನ್ನೇ ನೆನಪಿಸ್ಕೊಂಡು ಭೂಮಿದೂಟ ಆಗೋ ತನಕ ನಾನು ಒಂದು ಅಗಳು ತಿಂದಿರಲಿಲ್ಲ. ಮತ್ತು ತಾಳಿ ಕಟ್ಬೇಕಾದ್ರೆ ಅಮ್ಮ ಹೇಳ್ತಾ ಇದ್ರು, ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ, ದೇವ್ರನ್ನ ಜ್ಞಾಪಿಸ್ಕೊಂಡು ತಾಳಿ ಕಟ್ಟಪ್ಪ ಅಂತ. ನಾನು ಯಾವತ್ತೂ ದೇವ್ರನ್ನ ಜ್ಞಾಪಿಸ್ಕೊಳ್ದೇ ಇರೋನು. ಅವತ್ತು ಒಂದು ಸೆಕೆಂಡು ಅಮ್ಮ ಹೇಳಿದೆಲ್ಲ ಜ್ಞಾಪಕಕ್ಕೆ ಬಂತು, ಮೈಯೆಲ್ಲ ಜುಮ್ ಅಂತು. ಅಮ್ಮ ಏನು ಹೇಳಿದ್ರೆ ಅದೇ ಕರೆಕ್ಟ್ ಅಂತ ಅನ್ಕೊಂಡು ದೇವ್ರನ್ನ ಜ್ಞಾಪಿಸ್ಕೊಂಡು ತಾಳಿ ಕಟ್ಟ. ಅಲ್ಲ, ನೀವು ದೇವ್ರನ್ನ ನೆನ್ಸ್ಕೊಂಡಿದ್ದಲ್ಲ, ಅಮ್ಮ ಹೇಳಿದ್ರು ಅಂತ ಅಮ್ಮನ ಮಾತು ನೀವು ಪಾಲನೆ ಮಾಡಿದ್ರಲ್ಲ. ಡೆಫಿನೆಟ್ಲಿ. ತಾಯಿ ಯಾವತ್ತು ಮೊದಲನೇ ದೇವರು. ನೀವು ದೇವ್ರನ್ನ ಪೂಜೆ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಎಸ್, ಬಟ್ ತಾಯಿ ಏನ್ ಹೇಳಿದ್ರು ಅದನ್ನ ಪಾಲನೆ ಮಾಡ್ತಿರಲ್ಲ, ದಟ್ ಈಸ್ ಮೈನ್. ನನಗನ್ಸುತ್ತೆ ಆ ಡ್ಯಾನ್ಸು ಬರೀ ಕುಣಿತ ಅಲ್ಲ, ಅದು ಹೃದಯದಿಂದ ಬರ್ತಾ ಇರೋದು. ಆ ನಿನಾದ್ ಮೇಲಿನ ಪ್ರೀತಿಗೋಸ್ಕರ ಅದು ಸಹಜವಾಗಿ ಬರ್ತಾ ಇದೆ. ಅಂದ್ರೆ ಆ ಜೋಡಿ ಎಷ್ಟು ಸೊಗಸಾಗಿದೆ ಅನ್ನೋದಕ್ಕೆ ಅದು ಕೂಡ ನಿದರ್ಶನ. ಎಷ್ಟೇ ನಮಗೆ ಪರಿಚಯ ಇದ್ದರೂ, ಅದೇನೇ ಲವ್ ಮ್ಯಾರೇಜ್ ಆಗಿದ್ರೂ ಕೂಡ ಈ ಮದುವೆ ಮತ್ತು ಮದುವೆ ನಂತರದ ಮೊದಲ ಒಂದು 20-30 ದಿನಗಳ ಅನುಭವ ಇದೆಯಲ್ಲ, ಅದು ಜೀವಮಾನ ಪರ್ಯಂತ ನೆನಪಿರುತ್ತೆ. ಹೊಸ ಹೊಸ ವಿಷಯ ತಿಳಿತಾ ಹೋಗುತ್ತೆ ಒಟ್ಟಿಗೆ ಬದುಕಿದಾಗ. ಅದ್ರ ಜೊತೆಗೆ ಜೋಡಿ ನಂಬರ್ 1 ಸೇರ್ಕೊಂಡ್ಬಿಟ್ಟಿದೆ ಇವರಿಬ್ಬರಿಗೆ. ಹಾಗಾಗಿ ಇದು ಇನ್ನೂ ಸೊಗಸಾಗಿ, ಐ ಆಮ್ ಶ್ಯೂರ್ ಇದು ಮೆಮೊರಬಲ್ ಆಗಿರುತ್ತೆ. ದಿಸ್ ವಿಲ್ ಗೋ ಡೌನ್ ಇನ್ ಯೋರ್ ಸ್ಕ್ರಾಪ್ ಬುಕ್ ಆಸ್ ದ ಮೋಸ್ಟ್ ಬ್ಯೂಟಿಫುಲ್ ಡೇಸ್ ಆಫ್ ಯೋರ್ ಲೈಫ್. ಒಳ್ಳೇದಾಗ್ಲಿ, ನಿಮ್ಮ ರೊಮ್ಯಾನ್ಸ್ ಹೀಗೆ ಹಸನಾಗಿರ್ಲಿ. ಈಗೇನ್ ಗೊತ್ತಾ, ಒಂದಲ್ಲ ಎರಡಲ್ಲ, 1 ನಿಮಿಷ ಅಂದ್ರೆ 60 ಸೆಕೆಂಡ್ ಟೈಮ್ ಕೊಡ್ತೀವಿ ನಾವು. 60 ಸೆಕೆಂಡ್ಗಳಲ್ಲಿ ನೀವು ನಿಮ್ಮ ಹೆಂಡತಿಗೆ ಎಷ್ಟು ಮುತ್ತುಗಳನ್ನ ಕೊಡ್ತೀರಾ ನಾವೆಲ್ಲರೂ ಕೌಂಟ್ ಮಾಡ್ತೀವಿ. ಓಕೆನಾ? ರೆಡಿ ಇದ್ದೀರಾ ನೀವು? ನಿಮ್ಮ ಮುತ್ತಿನ ಸಮಯ ಈಗ ಶುರುವಾಗುತ್ತೆ. ಓಕೆ, ಸ್ಟಾರ್ಟ್ ಆಯ್ತಪ್ಪ. ಕೈಗಲ್ಲ, ಏನಿದ್ ಬಾರೆ ಬಾರೆ ಸ್ಪೀಡ್ ಮಾಡ್ತಾ ಇದೆಯಾ? ಅದಲ್ಲ, ಬಾರೆ ಬಾರೆ 1 ನಿಮಿಷ. ಇವ್ರು ಏನ್ ಗೊತ್ತಾ, ಇಲ್ಲಿಂದ ಶುರು ಆಗತ್ತಂತೆ ಎಲ್ಲಾ ಮುತ್ತುಗಳನ್ನ. ಈ ನೋಡಿ, ಇಲ್ಲಿ ಸ್ವೀಟ್ ಆಗಿದೆಯಲ್ಲ ಚೀಕ್ಸು, ಇಲ್ಲಿಗೆ ಕೊಡ್ಬೇಕು. ಓಕೆನಾ? ಅಲ್ಲಿ ಕೊಡ್ತೀನಿ, ಬಟ್ ನೋಡಿ ಮೇಕಪ್ ಎಷ್ಟಿದೆ ಅಂತ. ಮುತ್ತು ಕೊಡೋ ಟೈಮಲ್ಲಿ ಅದೆಲ್ಲ ಯಾರು ಯೋಚನೆ ಮಾಡ್ತಾರ? ನೀನು ನಿಮ್ಮ ಸಮಯ ಶುರುವಾಗತ್ತೆ ಈಗ. 1 2 3 4 5 6 ಇಂಟು 9. ಅಯ್ಯೋ 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 ಅಯ್ಯೋ. ಓಕೆ 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 ಓಕೆ. ಬರ್ಲಿ 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 ಬರ್ಲಿ. ಅದು 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 ಒಳ್ಳೆ 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 ಒಳ್ಳೆ. ನೋಡಿ, ಕಮಾನ್ ರಮ್ಯಾ, ಬರ್ಲಿ 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 ಬರ್ಲಿ. ಅಮ್ಮ ಮುತ್ಕೊಡು ಅಂತ ಹೇಳಿದ್ರು, ಕಚ್ಚು ಅಂದ್ಬಿಟ್ಟಲ್ಲ. ಮುತ್ತಿನ ವೀರ ಅಂತ ಅಷ್ಟಿಲ್ದೆ ಹೇಳ್ತೀವ ನಾವು. ಎಷ್ಟು ಬಾಂಧವ್ಯ ಅಂತಂದ್ರೆ, ಎಷ್ಟು ಆತ್ಮೀಯತೆ ಅಂದ್ರೆ, 30 ಸೆಕೆಂಡ್ ಇವ್ರು ಕೊಟ್ರು, 30 ಸೆಕೆಂಡ್ ಇವ್ರು ಹೆಂಗೆ ಹಂಚ್ಕೊಂಡ್ರು ಅಂತ. ಈ ಸಿಚುವೇಶನ್ ಅಲ್ಲಿ ಒಂದು ಹಾಡ್ ಡೆಡಿಕೇಟ್ ಮಾಡ್ಬೇಕನ್ಸ್ತಾ ಇದೆ ನಿನಾದ್ಗೆ. ಒಂದ್ ಸ್ವಲ್ಪ ಟ್ರೈ ಮಾಡ್ತೀನಿ. ಎಸ್ ಪ್ಲೀಸ್.
ಚಲುವನೆ ನಿನ್ನ ಮುಗುಳು ನಗೆ ಹಗಲಲು ಶಶಿಯು ಬೇಡುವನು ರಸಿಕನೆ ನಿನ್ನ ರಸಿಕತೆಗೆ ಮದನನು ಮರುಗಿ ಕೊರಗುವನು ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಪ್ರೇಮವೇ ನನ್ನ ಎದೆಯಾಳುದ ನೀನೆ ನಿನ್ನ ಸಹಚಾರಿ ನೀನಾನೇ. ರಮ್ಯಾ ಎಷ್ಟು ಸೊಗಸಾಗಿ ಹಾಡು ಹೇಳಿದ್ರು. ಐ ಡಿಂಟ್ ಎಕ್ಸ್ಪೆಕ್ಟ್. ಗುರು ಸರ್ ಈಗ ಹೇಳಿ ನೀವು. ಆಗ ಅವ್ರು ಡ್ಯಾನ್ಸ್ ಮಾಡಿದಾಗ ಫಸ್ಟ್ ಅನ್ಸ್ತು ಲವ್ ಇನ್ ದ ಏರ್ ಅಂತ. ಆಕ್ಚುಲಿ ಫುಲ್ ಗಾಳಿ, ನಾನು ಹೇಳೋದು ಫುಲ್ ಆಂಬಿಯನ್ಸ್ ಅಲ್ಲಿ ದೇ ವಾಸ್ ಲಾಟ್ ಆಫ್ ಲವ್. ನಾನು ನಿಜವಾಗಿ ಹೇಳ್ಬೇಕಂದ್ರೆ ರಿಯಲಿ ನಮ್ಗೆ ಎಲ್ಲಗೆ ಹೆಂಗ್ ಅನ್ಸ್ತು ಅಂದ್ರೆ ನಿಜವಾಗ್ಲಿ ದಿಸ್ ಇಸ್ ಲವ್ ಅಂತ ಅನ್ಸ್ತಾ ಇತ್ತು. ಇನ್ನೊಂದು ನನಗೆ ಇಷ್ಟ ಆಗಿದೆ ಅಂದ್ರೆ ಯಾವುದು ಅದು ನಾವು ಮಾಡ್ತಾ ಇದೀವಿ. ಐ ಲವ್ ಯು ಐ ಲವ್ ಯು ಐ ಲವ್ 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 ಅದಿದೆಯಲ್ಲ, ನಾವು ಮುಂಚೆ ಮಾಡಿದ್ರೆ ಜಸ್ಟ್ ನೋಡಿದಾಗ ಅದು ಫ್ಲಾಶ್ ಬ್ಯಾಕಿಗೆ ಹೋದ್ವಿ. ಫ್ಲಾಶ್ ಬ್ಯಾಕ್. ಆಮೇಲೆ ನೀನ ಅದು ಒಂದು ಇಷ್ಟು ದೊಡ್ಡ ಟ್ಯಾಲೆಂಟ್ ಅಲ್ಲಿ ಹಂಗೆ ಮನೇಲಿ ಬಚ್ಚಿಟ್ಟಿದ್ಯಾ? ಅಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ ಸರ್? ಅವಳಿಗೆ ಅದಕ್ಕಿಂತ ದೊಡ್ಡ ಕನಸಿದೆ. ಫಸ್ಟ್ ಆ ಕನಸನ್ನ ಪೂರೈಸ್ಲಿ, ಅದಾದ್ಮೇಲೆ ನಿಧಾನಕ್ಕೆ ನನ್ನ ಜೊತೆಗೆ ಬರ್ಲಿ ಅಂತ ಅನ್ಕೊಂಡಿದ್ದೆ. ಶಿ ಇಸ್ ಗಾಟ್ ಅಮೇಸಿಂಗ್ ಪೊಟೆನ್ಶಿಯಲ್. ಐ ಆಮ್ ನಾಟ್ ಟಾಕಿಂಗ್ ಡ್ಯಾನ್ಸ್, ಶಿ ಇಸ್ ರಿಯಲಿ ಗುಡ್. ಸಿಂಗಿಂಗ್ ಶಿ ಇಸ್ ಗುಡ್. ಎಕ್ಸ್ಪ್ರೆಷನ್ ಇದೆಯಲ್ಲ, ನ್ಯಾಚುರಲ್ ಎಕ್ಸ್ಪ್ರೆಷನ್ ಬರಕ್ಕೆ ಕಷ್ಟ, ಅದು ಕಲ್ತು ಬರಲ್ಲ. ಹೌದು. And she's got a very natural expression. She can take a career as an artist. I'm not joking. ತಮಾಷೆ ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಶುರುಲಿ ನಾನು ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಿದ್ರಿ ಅಂತ. ಆ ಮೂಮೆಂಟ್ ನಾವು ಒಂದ್ಸಲ ಒಂಚೂರು ಚಿಕ್ಕದಾಗ ನಿಮ್ಮ ಅದೇ ನಾನು ಕೇಳೋಣ ಅಂತಿದ್ದೆ. ಪಕ್ಕದಲ್ಲೇ ಇದ್ದಾರೆ. ಪ್ಲೀಸ್ I love you ಐ ಲವ್ ಯು 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 I love you ಲವ್ ಯು I love you I love you. ಸೂಪರ್, ಫ್ಯಾಂಟಾಸ್ಟಿಕ್. ಲವ್ಲಿ ಸರ್. ರಮ್ಯಾ, ನೀನಾದ್ ನಿಮ್ಮ ಫ್ಯಾಮಿಲಿನಾಗ ವೇದಿಕೆಗೆ ಬರ್ಮಾಡ್ಕೊಳ್ಳುವಂತ ಸಮಯ. ಸೊ ಇವರ ಇಡೀ ಕುಟುಂಬ ಇಲ್ಲಿದೆ. ರಮ್ಯಾ ಅವರ ತಾಯಿನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಮುದ್ದಾಗಿದೆ ಇವ್ರ ಸ್ಮೈಲ್ ಕೂಡ. ಮುತ್ತಿನಂತ ಅಳಿಯ ಸಿಕ್ಕಿದ್ದಾರೆ ನಿಮ್ಗೆ. ಏನ್ ಹೇಳ್ತೀರಮ್ಮ ನೀವು? ಆಕ್ಚುಲಿ ಕೃಷ್ಣ ಅಂತ ಕರೆಯೋದು. ಓ ಕಳ್ಳ ಕೃಷ್ಣ. ಕೃಷ್ಣ ಏನ ತಿನ್ನಪ್ಪ ಅಂದ್ರೆ ಅಮ್ಮ ಎಲ್ಲ ಕೊಟ್ಟಿದ್ದಾರೆ, ಇವಾಗ ಬೇಡ ಅನ್ಸಿದ್ರೆ ದ್ರಾಕ್ಷಿನೋ ಅಥವಾ ಆಪಲ್ ಏನೋ ಹೆಚ್ಚಿಕೊಟ್ರೆ ಸಾಕಷ್ಟು ಬಿಡೋರು ತಿಂತಾರೆ. ಮುದ್ದಿನ ಅಳಿಯ. ಸರ್ ನೀವೇನ್ ಹೇಳ್ತೀರಾ ಸರ್ ಅಳಿಯನ ಬಗ್ಗೆ? ಸೌಮ್ಯಮುಖಿ ಕಲಾ ಪ್ರತಿಭೆ. ಆಹಾ, 2 ವರ್ಡಲ್ಲಿ ಮುಗಿಸಿದ್ರು. ಸೌಮ್ಯಮುಖಿ ಕಲಾ ಪ್ರತಿಭೆ. ಒಳ್ಳೇದಾಗ್ಲಿ, ಮುಂದೇನು ಅನೇಕ ಶೋಗಳಲ್ಲಿ ಮಿಂಚಲಿ ಅವರು. ಮಾಲಿನಿ ಮ್ಯಾಮ್, ನೀವ್ ಹೇಳಿ. ಮನೆಗೆ ಹೊಸ ಮುದ್ದಾದ ಸೊಸೆ ಬಂದಿದ್ದಾರೆ, ಏನ್ ಹೇಳ್ತೀರಾ ನಿಮ್ಮ ಮುದ್ದಾದ ಸೊಸೆ ಬಗ್ಗೆ? ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ನನ್ನ ಮಗ, ನಾನು ಹುಟ್ಟದಾಗಿಂದ ನನಗೆ ಒಂದು ಹೆಣ್ಣು ಬೇಕಾಗಿತ್ತು, ಹೆಣ್ಮಗು ಹುಟ್ಟಬೇಕಾಗಿತ್ತು ಅಂತ. ಹೆಣ್ಣಿನಿಗೆ ಏನೇನು ಅವತಾರ ಎಲ್ಲ ಮಾಡ್ತಾರೋ ಎಲ್ಲ ಸಕಲ ಅವತಾರಗಳನ್ನು ಅವನಿಗೆ ಮಾಡಿದ್ದೆ ನಾನು. ನನಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ತೀನಿ ನನ್ನ ಮಗ. ಯಾಕೆಂದ್ರೆ ನನ್ನ ಹಸ್ಬೆಂಡ್ ಇಲ್ಲಿ ಇರ್ಲಿಲ್ಲ, ದುಬೈನಲ್ಲಿ ಇದ್ದಿದ್ರಿಂದ ಅವನು ತುಂಬಾ ಪ್ರೀತಿಯಿಂದ, ಯಾಕಂದ್ರೆ ತಂದೆ ಇಲ್ಲಿ ಹತ್ರದಲ್ಲಿ ಇಲ್ಲ ಅನ್ನೋ ಒಂದು ತುಂಬಾ ಹೃದಯದ ಪ್ರೀತಿನ ಕೊಟ್ಟು ನಾವು ಬೆಳೆಸಿದೀನಿ. ನನ್ನ ಮಗಳಿದ್ದಾಳೆ, ಚಿಕ್ಕವಳು 10ನೇ ಕ್ಲಾಸ್ ಓದ್ತಾ ಇದ್ದಾಳೆ ಈಗ ಅವಳು. ಸೊ ನನ್ನ ಮಗಳಿಗೆ ಒಂದು ಜೊತೆ ಮೊದಲನೇದಾಗಿ. ಇನ್ನೊಂದು, ನನಗೆಲ್ಲ ನನ್ ಏನೇ ಒಂದು ಜವಾಬ್ದಾರಿ ಇದ್ರೂನು ಅದು ನನ್ನ ಸೊಸೆ ಬರ್ತಿದ್ದಾಳಲ್ಲ ಅವಳಿದಾಳಪ್ಪ, ಒಂಥರ ತಲೆ ಮೇಲೆ ಒಂದು ಭಾರ ಇರುತ್ತೆ ನೋಡಿ ಯಾವಾಗ್ಲೂ. ಹೆಣ್ಮಕ್ಳಿದ್ರೆ ಎಲ್ಲ ಒಂದೊಂದ್ ತರ ಅನುಭವಿಸ್ತಾರೆ ಅಪ್ಪ ಅಮ್ಮಂದ್ರು. ನನಗೆ ಸೊಸೆ ಬಂದ ತಕ್ಷಣ ನನ್ನ ತಲೆ ಮೇಲೆ ಭಾರ ಇಳಿತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಸೊಸೆ ಬಂದಿದ್ದು ನಂಗೆ ತುಂಬಾ ಖುಷಿ. ಇಲ್ಲಿ ನನಗೆ ಇವಾಗ ನನ್ನ ಸೊಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಗೆ 3 ಜನ ಮಕ್ಕಳಾದ್ರು ಮನೆಯಲ್ಲಿ. ತುಂಬಾ ಜವಾಬ್ದಾರಿ ಇದೆ ನನಗೆ. ನನ್ನ ಮಗ, ನನ್ನ ಸೊಸೆ, ನನ್ನ ಮಗಳು, 3 ಮಕ್ಕಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕಿದೆ. ನನ್ನ ಸೊಸೆಗೆ ಕ್ರೆಡಿಟ್ಸ್ ಎಲ್ಲ ಹೋಗ್ಬೇಕು, ಯಾಕೆಂದ್ರೆ ಅವಳು ಬಂದ್ಮೇಲೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಈಗ ಇಬ್ರು ಜೋಡಿ ಹೇಗಿದೆ ಅಂತಂದ್ರೆ, ಅವನು ಒಂದು ಹಾಡು ಶುರು ಮಾಡಿದ್ರೆ ಅಥವಾ ನಾನೊಂದು ಹಾಡು ಶುರು ಮಾಡಿದ್ರೆ ನನ್ನ ಮಗ ಕಂಟಿನ್ಯೂ ಮಾಡ್ತಾನೆ, ಅವನ ನೆಕ್ಸ್ಟ್ ರಮ್ಯಾ ಕಂಟಿನ್ಯೂ ಮಾಡ್ತಾಳೆ. ಸೊ ಈ ತರ ಇದೆ ನಮ್ಮ ಸಂಸಾರ.
ಒಂದ್ಸರಿ ಅದನ್ನ ಮಾಡ್ಬೋದಾ? ನೀವು ಮೂವರಲ್ಲಿ ಅದೊಂದು ಜುಗಲ್ ಮಂದಿ ಆಗ್ಬೋದಾ ಅದು? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವೋ ಉಸಿರೇ ಭಾವವೋ ನಿನ್ನ ಸವಿಶ್ರುತಿಯಲ್ಲಿಯೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಎಷ್ಟು ಹಾಡು ಹೇಳಿದ್ರು, ಸಕ್ಕತ್ತಾಗಿ ಹಾಡು ಹೇಳಿದ್ರಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಮ್ಗೆ ಗೊತ್ತಾಯ್ತು. ಆದಿತ್ಯ ಅವರು ಇವರ ಬಾಳಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಅಂತ. ಈ ಜೋಡಿ ಒಂದಾಗೋದಕ್ಕೆ ಕಾರಣ ಆದಿತ್ಯ ಅವರಂತೆ. ಸೊ ಈ ವಿಷಯವಾಗಿ ಆದಿತ್ಯ ಅವ್ರನ್ನೇ ಕೇಳೋಣ. ಹೇಳಿ ಆದಿತ್ಯ, ಏನಿದ್ರು ಸೀಕ್ರೆಟ್? ನಾನು ಒಂದೇ ಒಂದು ಸಣ್ಣ ಕರೆಕ್ಷನ್ ಮಾಡ್ಬಿಡ್ತೀನಿ. ವಿಡಿಯೋನಲ್ಲಿ ಹೇಳಿದ್ದೆ ನನ್ನ ಬೆಸ್ಟ್ ಫ್ರೆಂಡ್ ಅವಳೆ ಅಂತ, ಬಟ್ ಸಾರಿ ರಮ್ಯಾ, ಐ ಟೇಕ್ ಇಟ್ ಬ್ಯಾಕ್. ಫಸ್ಟ್ ನನ್ನ ಲೈಫಲ್ಲಿ ಆದಿತ್ಯ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವನಿಗೂ ಕೂಡ ಹೇಳಿರಲಿಲ್ಲ. ಇವ್ ನನ್ನ ಕಸಿನ್, ನಮ್ಮ ದೊಡ್ಡಪ್ಪನ ಮಗ, ಈಸ್ ಮೈ ಬೆಸ್ಟ್ ಫ್ರೆಂಡ್. ಅದಾದ್ಮೇಲೆ ರಮ್ಯಾ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಕಣ. ಆಯ್ತು ಆಯ್ತು ಆಯ್ತು, ಗೊತ್ತಾಯ್ತು. ಪ್ಯಾಚ್ ವರ್ಕ್ ಕರೆಕ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಬಾರ್ದಿತ್ತು, ಫಸ್ಟೇ ಇರಬೇಕಿತ್ತು. ಹೇಳಿ ಆದಿತ್ಯ. ನಾನು ರಮ್ಯಾ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಅವಾಗ ಅಷ್ಟೊಂದು ಮಾತು ಆಡಿಸಿರ್ಲಿಲ್ಲ. ನನಗೊಂದು ಮ್ಯೂಚುವಲ್ ಫ್ರೆಂಡ್ ಇಂದ ರಮ್ಯಾ ಪರಿಚಯ ಆಗಿದ್ದು. ನಾನು ನಿನಾದ್ ಮತ್ತೆ ನನ್ನ ಫ್ರೆಂಡು 3 ಜನ ಹೋಗ್ತಿದ್ದಾಗ ಇವನು ಒಬ್ನೇ ಇರ್ತಿದ್ದ ಅಂದ್ಬಿಟ್ಟು ಪಾಪ ರಮ್ಯನ್ ಪರಿಚಯ ಮಾಡಿಸಿದ್ದು. ನೋಡಿದ್ರೆ ಇವಾಗ ಅವಳು ಫ್ಯಾಮಿಲಿ ಆಗೋಗಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನು ಭೇಟಿ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ. ಓಕೆ, ಈಗ ಇನ್ನೊಂದು ಮದುವೆ ಆಟ ಇದೆ. ಮುತ್ತಿನಂತ ಜೋಡಿಗೆ ಉಯ್ಯಾಲೆ ಸಿದ್ಧವಾಗಿದೆ. ರಮ್ಯಾ, ಈಗ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಿಮ್ಮ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ನಿನಾದ್ ಉಯ್ಯಾಲೆ ಜೊತೆ ಮುಂದೆ ಬಂದಾಗ ನೀವು ಅವ್ರ ಕೊರಳಿಗೆ ಹಾರವನ್ನ ಹಾಕ್ಬೇಕು. 120 ಸೆಕೆಂಡ್ಗಳ ಕಾಲ, ಅಂದ್ರೆ 2 ನಿಮಿಷಗಳ ಕಾಲಾವಕಾಶ ನಿಮ್ಗಿರತ್ತೆ. ಸೊ ಸದ್ಯಕ್ಕೆ ನಾನೇ ಇವ್ರನ್ನ ತಳ್ತೀನಿ. ಓಕೆ ನಿನಾದ್, ಟ್ರಸ್ಟ್ ಮಾಡ್ತೀರಾ ನನ್ನ? ಡೆಫಿನೆಟ್ಲಿ. ಓಕೆ, ನಿಮ್ಮ ಸಮಯ ಶುರುವಾಗತ್ತೆ ಈಗ. ಬಾ ಬಾ. ಕರೆಕ್ಟ್ ಆಗಿತ್ತು. ಇನ್ನು ಸ್ವಲ್ಪ ಅಗಲ ಇಟ್ಕೋ. ಸೂಪರ್. ಬೇಡ, ಅಯ್ಯೋ. ಇರು 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 ಇರು. ಅಯ್ಯೋ, ಜಸ್ಟ್ ಮಿಸ್. 6, 5, 4. ಇನ್ನೊಂದು ಆಗತ್ತೆ. ಬೇಗ ಬೇಗ. 2. ಕಾಲಲ್ಲಿ ಕ್ಯಾಚ್ ಹಿಡ್ಕೊಂಡು ಅದು ಪೂಜೆ ಮಾಡಿದಳು ನನಗೆ. ಥ್ಯಾಂಕ್ ಯು ಮಾಸ್. ವೆರಿ ನೈಸ್ ಯಾ. ನೀನದ್ ಬನ್ನಿ. ಅಯ್ಯೋ, ಹಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಇವರು. ಹೇಳ್ಬೇಕಂದ್ರೆ ಸಖತ್ ಸ್ಪೋರ್ಟಿವ್ ಜೋಡಿ ಇವರು. ಇಲ್ಲಿ ಬರೀ 3 ಹೂವಿನ ಹಾರ ಇದ್ದಿದ್ದು. ಹೇಗಿತ್ತು ನೀನದ್ ಎಕ್ಸ್ಪೀರಿಯನ್ಸ್? ಬೇರೆಯವ್ರಿಗೆ ಹಾಕ್ಬೋದಾ? ಯಾರಿಗೆ ಹಾಕ್ತೀರಾ? ಯಾರಿಗೆ ಹಾಕ್ತಿಯಮ್ಮ? ಬೇರೆಯವ್ರಿಗೆ ಹಾಕ್ಬೋದಾ? ಹಾಕಿ ನೋಡೋಣ. ಯಾರಿಗೆ ಹಾಕ್ತೀರಾ? ಯಾರಿಗೆ ಹಾಕ್ತೀಯಾ? ಯಾರಿಗೆ ಹಾಕ್ಬೇಕು? ಅಯ್ಯೋ ಇಲ್ಲ. ಓಕೆ, ಇಷ್ಟು ಹಾರವನ್ನ ನಿಮ್ಮ ಧರ್ಮಪತ್ನಿಗೆ ಹಾಕಿ. ಮುಳುಗಿ ಹೋಗ್ಬಿಟ್ರು ಪಾಪ ಇವರು. ವೆರಿ ಸ್ವೀಟ್. ಮುತ್ತಿನಂತ ಜೋಡಿಗೆ ಹೂವಿನ ಹಾರದ ಅಲಂಕಾರನೂ ಆಯ್ತು. ಮದುವೆ ಮಹೋತ್ಸವದಲ್ಲಿ ಇವರ ದಾಂಪತ್ಯವನ್ನ ಸಂಭ್ರಮಿಸಿದರೆ ಇವರು. ಹೀಗೆ ಹಾಲು ಜೇನಿನ ಹಾಗೆ ಈ ಜೋಡಿಗಳು ಹಾಗೆ ಮುಂದೆ ಸಾಕ್ತಾ ಇರ್ಲಿ ಅಂತ ಹೇಳ್ತಾ ನೀನಾ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಮ್ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಜೋಡಿ ನಂಬರ್ 1 ಇನ್ನೊಂದು ಸುಂದರವಾದ ಜೋಡಿಯನ್ನ ಮದುವೆ ಮಹೋತ್ಸವಕ್ಕೆ ಸ್ವಾಗತಿಸುವಂತ ಸಮಯ. ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಗೋವಿಂದೇಗೌಡ್ರು ಹಾಗೂ ಚಿರಂಜೀವಿ ಸೌಭಾಗ್ಯವತಿ ದಿವ್ಯಾ. ಬಾರೆ
ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ. ಸೂಪರ್ ಅಪ್ಪ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಹೇಳಿ ಆಕ್ಚುಲಿ ನಾವು ಕಾಮಿಡಿ ಕಿಲಾಡಿಗಳಲ್ಲಿ ದಿವ್ಯಾ ಅವ್ರ ಜೊತೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ಯಾವ ಭಾವನೆಯಲ್ಲಿ ಆಕ್ಟ್ ಮಾಡ್ತಾ ಇದ್ರಿ? ಆಗ ಕಾಮಿಡಿ ಕಿಲಾಡಿಗಳಲ್ಲಿ ಆಕ್ಟ್ ಮಾಡುವಾಗ ಈ ತರದ ಯಾವ ಭಾವನೆ ಇರ್ಲಿಲ್ಲ ಮೇಡಮ್. ಫಸ್ಟ್ ಸ್ಕಿಟ್ ಚೆನ್ನಾಗಿ ಬರ್ಬೇಕು ಅಷ್ಟೇ ಭಾವನೆ, ಅಷ್ಟೇ ಇದ್ದಿದ್ದು. ಸ್ಕಿಟ್ ಚೆನ್ನಾಗಿ ಆಗ್ಬೇಕು, ನಗಿಸ್ಬೇಕು ಅಷ್ಟೇನೆ. ಭಕ್ತಿ ಅಷ್ಟೇ ಅಂದೆ. ಹಾ, ಭಕ್ತಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲಿರೋನು ಹೆಂಡತಿ ಪಾತ್ರ ಹುಡುಗ ಮಾಡ್ತಾ ಇದ್ದಾನೆ ಹುಡುಗಿ ಮಾಡ್ತಾನೆ ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ಸ್ಕಿಟ್ ನಗಿಸ್ಬೇಕಷ್ಟೇ ನಮ್ಗೆ. ಹಂಗಿದ್ದಂತ ಭಾವನೆ ಹೆಂಗೆ ಈ ತರ ಚೇಂಜ್ ಆಯ್ತು ದಿವ್ಯಾ ಅವ್ರ ಮೇಲೆ? ಅದು ಎಲ್ಲ ಕಾಮಿಡಿ ಕಿಲಾಡಿಗೆ ಒಬ್ಬ ಕ್ರೆಡಿಟ್. ಒಂಥರ ಜಿ ಕನ್ನಡ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಅಬ್ಬೆಪಾರಿ ಆಗಿ ಯಾರೋ ಅಲಿತಾ ಇರ್ತಾನೆ ಹುಡುಗ, ಅವನಲ್ಲೇ ಇದಲ್ಲ ಜೀವನ ಅಂತ ಹೇಳ್ಬಿಟ್ಟು ಯಾರೋ ಮನೇಲಿ ಹಿರಿಯರು ಇರ್ತಾರಲ್ಲ, ಅವನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ನೋಡು ಇಲ್ಲಿದೆ ಇದು ನಿನ್ನ ಮನೆ, ಇಲ್ಲೊಂದು ಹುಡುಗಿ ನೋಡಿದೀವಿ ಕಟ್ಟಾಕ್ತಿವಿ, ಈ ಹುಡುಗಿ ಜೊತೆ ನೀನ್ ಸಂಸಾರ ಮಾಡು ಅಂತ ಹೇಳ್ತಲ್ಲ, ಹಂಗ ಜಿ ಕನ್ನಡ ನನ್ ಕಾಮಿಡಿ ಕಿಲಾಡಿ ಮೂಲಕ ಹಿಡ್ಕೊಂಡ್ ಬಂದು ಇಲ್ಲೊಂದು ಹುಡುಗಿ ಇದೆ ಅಂತ ಕಟ್ಟಿ ಹಾಕ್ಬಿಟ್ಟು ಸಂಸಾರ ಮಾಡಕ್ ಬಿಟ್ಟಿದ್ದೀನಿ. ಬೇಡ್ಬೇಡ್ರು. ಆಹಾ, ಸೊ ನಿಮ್ಗೆ ಸಂಸಾರದ ದಾರಿ ದೀಪವನ್ನ ತೋರಿಸಿದ್ದು ಜಿ ಕನ್ನಡ, ಕರೆಕ್ಟಾ? ಖಂಡಿತ. ಇಲ್ಲ, ತುಂಬಾ ಖುಷಿ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಮ ಯಜಮಾನ್ರು MJ ಅಂದ್ರೆ ಮೈಕಲ್ ಜಾಕ್ಸನ್ ಅಲ್ಲ, ಮೈಕೈ ಜಾಡ್ಸೋರು. ಆ ಡ್ಯಾನ್ಸ್ ನ ನೀವು ನೋಡಿನೂ ಕೂಡ ನಗ್ತಾ ಇದ್ದೀರಲ್ಲ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೊ ರೀಕ್ರಿಯೇಟ್ ಎಲ್ಲ ಮರ್ತೋಗ್ಬಿಟ್ಟೆ ನಾನು ಇವ್ರ ಡ್ಯಾನ್ಸ್ ನೋಡಿ. MJ ಅಂದ್ರೆ ಇನ್ನೊಂದು ಹೇಳ್ಬೋದು ಮೇಡಮ್, ಹೇಳಿ. ಮುದ್ದು ಗುಮ್ಮ ಅಂತ. ಅವ್ರಿಗೆ ಅಷ್ಟು ಮುದ್ದು. ಎಷ್ಟು ತನಿಂತಾನ್ ಹೊಗಳ್ಕೊಳ್ತಾ ಇದಾರೆ ನೋಡಿ. ಸರಿ, ಈಗ ಹೇಳಿ, ನಿಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದವ್ರು ಯಾರು? ಪ್ರಪೋಸ್ ಮಾಡಿದವರು ಅವರೇನೆ, ಮದುವೆಗೆ ಆಫರ್ ಕೊಟ್ಟವರು ಅವರೇನೆ. ಹಂಗೆ ಹೇಳ್ಬೇಕು ಅಂದ್ರೆ ನನ್ನ ಒಬ್ಬ ಸಂಸಾರಿಯಾಗಿ ಮಾಡಿದ ಎಲ್ಲಾ ಕ್ರೆಡಿಟ್ ದಿವ್ಯಾ ಅವ್ರಿಗೆ ಹೋಗ್ಬೇಕು. ಹೌದಾ? ಹಾ. ಫಸ್ಟ್ ಪ್ರಪೋಸ್ ಮಾಡದಂತ ಜಾಗ ಕೆಂಗೇರಿ ಜಿ ಸ್ಟುಡಿಯೋ ಗೇಟ್. ಅಲ್ಲಿ ಏನ್ ಘಟನೆ ನಡೀತು ಇವಾಗ ನೀವೇ ಹೇಳ್ಬೇಕು, ನೀವ್ ವಿವರಿಸಿ ಹೇಳ್ಬೇಕು. ಆಕ್ಚುಲಿ ಎಲ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ಇಬ್ರು ಬಂದ್ರು, ಇಬ್ರಿಗೂ ಲವ್ ಆಯ್ತು, ಅದನ್ನ ಮನೇಲಿ ಹೇಳಿದ್ರು ಮದ್ವೆ ಆಯ್ತು ಅಂತ. ಬಟ್ ನಮ್ದು ರಿವರ್ಸ್ ಕೇಸ್. ನನಗೆ ಮದ್ವೆ ಫಿಕ್ಸ್ ಆಗಿತ್ತು, ನಮ್ ಜೊತೆಲಿ ಇರೋರೆ ಬಾಂಬ್ ಹಾಕಿದ್ರು, ಹುಡುಗಿ ಸರಿ ಇಲ್ಲ, ಕ್ಯಾರೆಕ್ಟರ್ ಹಾಳಾಗೋಗಿದೆ, ಹಂಗೆ ಅಂತ ನನ್ ಮದ್ವೆ ನೆಗೆದು ಬಿದ್ದೋಯ್ತು. ಸೊ ಪ್ರಪೋಸಲ್ ಬಂದಿದ್ ಹುಡುಗ ಡೈರೆಕ್ಟ್ ನನಗೆ ಸ್ಕ್ರೀನ್ ಶಾಟ್ಗಳು ಕಳಿಸ್ತಾ, ನೋಡಪ್ಪ ನಿನ್ ಜೊತೆ ಇರೋರೆ ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ದಾರೆ, ನಿನ್ನ ನಾನ್ ಮದ್ವೆ ಆಗಲ್ಲ ಅಂತ. ಈ ವಿಷಯ ತುಂಬಾ ಸೀರಿಯಸ್ ಆಗಿ ನಮ್ಮಮ್ಮ ತಗೊಂಡು ಅವರು ಅಳೋದು, ನಮ್ಮಪ್ಪ ಟೆನ್ಷನ್, ಎಷ್ಟೋ ಚರ್ಚೆಗಳು ನಡೆದೋಯ್ತು. ನಮ್ ತಂದೆ ಒಂದೇ ಮಾತು ಹೇಳಿದ್ದು, ಒಂದು ಹೆಣ್ಣಾಗಿ ಧೈರ್ಯ ಮಾಡಿ ಈ ವೇದಿಕೆಗೆ ಬಂದಿದೀಯಾ, ಧೈರ್ಯವಾಗಿ ನುಗ್ಬೇಕು ನೀನು ಅಂದ್ರೆ ಇದೇ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರನ್ನ ಮದ್ವೆ ಆಗು, ನಾನು ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳೋದು. ಅದಾದ್ಮೇಲೆ ಒಂದ್ ಸ್ವಲ್ಪ ಲೈಟ್ ಆಗಿ ಹಂಟಿಂಗ್ ಸ್ಟಾರ್ಟ್ ಆಗಿತ್ತು ನಂದು. ಆ ಟೈಮಲ್ಲಿ ಬಕ್ರಾಗಿದ್ದು ಜೀಜಿ. ನೋಡಿದ್ರ ಮೇಡಮ್ ಎಷ್ಟು ಧೈರ್ಯವಾಗಿ ಬಕ್ರಾ ಅಂತ ಹೇಳ್ತಾವ್ರೆ. ಇನ್ನು ಕಡಿಯೋದೊಂದೇ ಬ್ಯಾಲೆನ್ಸ್ ಇರೋದು. ಸರಿ, ಗೋವಿಂದು ಯಾಕೆ ಇಷ್ಟ ಆದ? ನಾನ್ ಫಸ್ಟ್ ಇಷ್ಟಪಟ್ಟಿಲ್ಲ, ನಮ್ ತಂದೆ ಇಷ್ಟಪಟ್ಟಿದ್ದು. ಅಂದ್ರೆ ಲೇಟ್ ನೈಟ್ ಅಲ್ಲಿ ಜೀಜಿ ಅವರು ನನಗೆ ಡ್ರಾಪ್ ಮಾಡ್ತಾ ಇದ್ರು, ಮನೆಯವ್ರಿಗೂ ಡ್ರಾಪ್ ಮಾಡಿ ಮನೆ ಮೇಲ್ಗಡೆವರೆಗೂ ಬಂದು ನಮ್ಮ ತಾಯಿಯವರಿಗೆ ಬಿಟ್ಬಿಟ್ಟು ಹೋಗಿ ಮತ್ತೆ ಹೇಳೋರು, ಮೇಡಮ್ ಬೆಳಗ್ಗೆ ಪಿಕಪ್ ಮಾಡಕ್ ಹೇಳಿದಾರೆ ದಿವ್ಯಾ ಅವ್ರನ್ನ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಸೊ ನಮ್ ತಂದೆಗೆ ಅನಿಸ್ತಾ ಇತ್ತು, ತುಂಬಾ ಒಳ್ಳೆ ಹುಡುಗ ಇವನು, ಜವಾಬ್ದಾರಿ ತಗೊಂಡಿದ್ದಾನಲ್ಲ ಅನ್ನೋದಿತ್ತು. ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ. ಬಟ್ ಏನಾಯ್ತು ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ. ಒಂದಿನ ನಮ್ ತಂದೆ ಜೀಜಿ ಅವ್ರನ್ನ ಕರ್ಸಮ್ಮ, ನನ್ನ ಫ್ರೆಂಡ್ ಮಗಳಿಗೆ ಮದ್ವೆ ಮಾಡಿಸ್ಬೇಕು, ಕ್ಯಾರೆಕ್ಟರ್ ಎಲ್ಲ ಹೆಂಗೆ ಅಂದ್ರು. ಎಲ್ಲ ಓಕೆ ಪಾಪ, ಹುಡುಗಿ ನನ್ನ ಹೈಟ್ ಇದ್ರೆ ಅವ್ರು ಕುಳ್ಳ ಆಗ್ತಾರೆ, ಮ್ಯಾಚ್ ಆಗಲ್ಲ ಅಂದೆ. ಅದ್ ಬಿಡಮ್ಮ ಅಂತ ಅಂದ್ರು. ಕರೆಸ್ತೆ ಇವ್ರನ್ನ. ಅಮ್ಮ ಅಡ್ಗೆ ಮನೇಲಿದ್ರು, ನಾನು ಟಿವಿ ನೋಡ್ತಾ ಇದ್ದೆ, ನಮ್ಮಪ್ಪ ಸೋಫಾದಲ್ಲಿದ್ರು. ಬನ್ನಿ ಜೀಜಿ ಕುತ್ಕೊಳ್ಳಿ ಅಂದ್ರು, ಕುತ್ಕೊಂಡ್ರು. ಜೀಜಿ ಅವ್ರೆ, ನನ್ನ ಮಗಳು ಸ್ವಲ್ಪ ಲೇಜಿ, ಅಡಿಗೆ ಮಾಡಕ್ ಬರಲ್ಲ, ಸ್ವಲ್ಪ ಸ್ಟೈಲಿಶ್, ಸ್ವಲ್ಪ ಕೊಬ್ಬಾಡ್ತಾಳೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರು. ಇವ್ರ ಮುಖ ನೋಡ್ಬಿಟ್ಟು, ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ ಅಂತ. ಹಂಗಾದ್ರೆ ಮದುವೆ ಮಾಡ್ಕೊಬಿಡೋದಾ ಅಂದ್ರು. ಇವ್ರು ಶಾಕ್. ಸರ್ ನಾನು ನಾಳೆ ಬರ್ತೀನಿ ಅಂದ್ರು. ಒಂದ್ ವಾರ ಎಸ್ಕೇಪ್, ಒಂದ್ ವಾರ ಕೈಗೆ ಸಿಕ್ಕಿಲ್ಲ. ಎಸ್ಕೇಪ್ ಆಗಿ ಎಲ್ಲಿ ಹೋಗಿದ್ದಪ್ಪ? ಎಲ್ಲಿ ಹೋಗಿಲ್ಲ ಮೇಡಮ್, ಅಲ್ಲೆಲ್ಲ ಇದ್ವಿ. ಸಡನ್ ಆಗಿ ಹಂಗೆ ಕೇಳಿದಾಗ ಇವ್ರು ತಮಾಷೆ ಮಾಡ್ತಾ ಇದ್ರು, ಸೀರಿಯಸ್ ಆಗಿ ಹೇಳ್ತಾ ಇದ್ರು, ಒಂದು ಗೊತ್ತಾಗಿಲ್ಲ. ಯಾಕಂದ್ರೆ ಇವ್ರು ಇದ್ದಿದ್ದು ಫೀಲ್ಡೇ ಬೇರೆ. ಫಸ್ಟ್ ಕಾಮಿಡಿ ಕಿಲಾಡಿ ಬರೋಕ್ಕಿಂತ ಮುಂಚೆ HR ಫೀಲ್ಡ್ ಅಲ್ಲಿ ಇದ್ದವ್ರು. ಆಮೇಲೆ ಅವ್ರಿಗೂ ನನಗೂ ಯಾವ ವಿಷಯದಲ್ಲೂ ಮ್ಯಾಚ್ ಆಗಲ್ಲ. ಹಂಗಿರುವಾಗ ಅವರು ಸುಂದರಿ, ನಾನು ಸ್ವಲ್ಪ ಸುಂದರ ಇಲ್ಲ, ಸ್ವಲ್ಪ ಸುಂದರ. ಅವ್ರು ಏನಾದ್ರು ತಮಾಷೆಗೆ ಹೇಳ್ತಾರೇನೋ, ನಾನು ಟೆಸ್ಟ್ ಮಾಡಕ್ ಹೇಳ್ತಾರೇನೋ ಅಂತ ನನಗೆ ಕನ್ಫ್ಯೂಷನ್. ಏನ್ ಹೇಳೋದು ಅಂತ ಹೇಳ್ತೀನಿ ರೀ ಅಂತ. ಆಮೇಲೆ ಅದಲ್ದೇನೆ ಮದುವೆ ವಿಷಯ ಬಂದಾಗ ನಂದೇ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿದ್ವು. ಸೊ ಹಂಗಾಗಿ ನಾನು ಮದುವೆ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ರಿ. ಈ ಮಾತನ್ನ ಮುಂದುವರ್ಸೋದಕ್ಕಿಂತ ಮುಂಚೆ KGF 3 ಟ್ರೈಲರ್ ಇದೆ, ನೋಡ್ಕೊಂಡ್ ಬರೋಣವಾ? ಖಂಡಿತ. VT ಪ್ಲೀಸ್.
ಆಕ್ಚುಲಿ ಜಿಜಿ ಮತ್ತೆ ನನ್ನ ಜರ್ನಿ ಶುರುವಾಗಿದೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಅನ್ನೋ ವೇದಿಕೆಯಿಂದ. ಫಸ್ಟ್ ಟೈಮ್ ನಾನು ಇವ್ರನ್ನ ನೋಡಿದಾಗ ಸೊ ಅಷ್ಟು ಇದು ಅಟ್ಯಾಚ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ ಅಲ್ವಾ. ನನಗಿನ್ನೂ ನೆನಪಿದೆ, ಬಿಗಿನ್ ಸ್ಟೇಜ್ ಒಂದು 3 ವಾರ 4 ವಾರವರೆಗೂ ನಾನು ಜಿಜಿ ಅವರಿಗೆ ಅಣ್ಣ ಅಂತಿದ್ದೆ ನಾನು. ಆ್ಯಕ್ಚುಲಿ ನನಗೆ ಆಪೋಸಿಟ್ ಕ್ಯಾರೆಕ್ಟರ್ ಇವರು. ಕೆಲವೊಂದು ಸಿಂಕ್ ಆಗೋದು ಭಾಳ ಕಷ್ಟ ಆಗೋದು. ಈ ಮನುಷ್ಯ ನನಗೆ ಅಡ್ಜಸ್ಟ್ ಆಗ್ತಾರಾ ಅಂತ, ಯಾಕಂದ್ರೆ ಇವ್ರು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಆಯ್ತಾ. ನಮ್ಮ ಫಸ್ಟ್ ನೈಟ್ ಅಲ್ಲಿ ನಿದ್ದೆ ಹೋಗಿದ್ದೀನಿ ರೂಮ್ಗೆ, ಅಯ್ಯೋ ಎಂತವನ್ನ ಮದುವೆ ಅದೇ ನಾನು ಅಂತ. ಈಗ ಜೋಡಿ ನಂಬರ್ 1 ಶೋಗೆ ಬರ್ತಾ ಇದೀವಿ. ಒಂದ್ ಸ್ವಲ್ಪ ಒಂಥರ ಏನೋ ಒಳಗಡೆ ಒಂದು ಎಕ್ಸೈಟ್ಮೆಂಟ್ ಇದೆ. ಜೋಡಿ ನಂಬರ್ 1 ಅನ್ನೋದು ಒಂಥರ ಟೈಟಲ್ ಇದ್ರೆ ಒಂಥರ ಕಿರೀಟ ಇದ್ದಂಗ ಅಲ್ವಾ. ಜಿ ದಿವ್ಯಶ್ರೀ ಜೋಡಿ ನಂಬರ್ 1 ಸೌಂಡಿಂಗ್ಗೆ ವಾವ್ ತರ ಇಲ್ವಾ. ಸೊ ಹಂಗಾಗಿ ಅನ್ಸುತ್ತೆ ನಾವು ವಿನ್ ಆಗ್ಬೇಕು ಅಂತ. ಅಲ್ಲ, ಮೊದ್ಲು ಅಣ್ಣ ಅಣ್ಣ ಅಂತ ಕರ್ಕೊಂಡಿದ್ರು, ಏನಿದ್ರೆ ವಿಶೇಷ? ಇಲ್ಲ, ಅದು ಆಕ್ಚುಲಿ ಕಾಮಿಡಿ ಕಿಲಾಡಿ ಮೊದಲನೇ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರೋದು ಜಿಜಿ ಅವರು, ಕೊನೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರೋದು ನಾನೇ. ಇವರು ರಂಗಭೂಮಿ ಅವರು ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ಸ್ವಲ್ಪ ಹಿಂದೆ ಬಿದ್ದಿದ್ದೆ. ಅಣ್ಣ ಸ್ವಲ್ಪ ಹೆಲ್ಪ್ ಮಾಡಿ ಡೈಲಾಗ್ ಹಾಗೆ ಹೀಗೆ ಅಂತ. ಒಂದ್ 2-3 ವಾರ ಎಲ್ಲ ಅಣ್ಣ 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 ಅಂತಾನೆ ಇದ್ದೆ. ಆಮೇಲೆ ಒಂದಿನ ಹೇಳಿದ್ರು, ಯಾಕೋ ನೀನಿರೋ ಹೈಟಿಗೆ ನಾನು ನಿನಗೆ ಅಕ್ಕ ಅನ್ಬೇಕಮ್ಮ, ಅಣ್ಣ ಅಂದ್ರೆ ಚೆನ್ನಾಗಿರಲ್ಲ ಅಂದ್ರು. ಅದನ್ನ ಹೇಳ್ದೆ, ಸರಿ ಅಣ್ಣ ತಂಗಿ ಅವೆಲ್ಲ ಏನು ಬೇಡ ಬಿಡಿ, ನಾನು ಜಿಜಿ ಅಂತಾನೆ ಕರಿತೀನಿ, ನೀವು ದಿವ್ಸ ಅಂತ ಕರೀರಿ ಅಂತ. ಅವಾಗಿಂದ ಆಯ್ತು ಅಂತ ಹಾಗೆ ಸೊ ಆಗ ಅಣ್ಣ ಅಂದಿದ್ದೆಲ್ಲ ಊಫಿ ಊಫಿ ಊಫಿ. ಕೆಂಗೇರಿ ಗೇಟ್ ವಿಷಯಕ್ಕೆ ಬರ್ತೀರಾ, ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ 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 ಅಂತ ಹೇಳ್ತಾ ಇದಾರೆ. ಆ ಪ್ರಶ್ನೆ ಕೇಳಕ್ ನನ್ಗೆ ಒಂಥರ ಮುಜುಗರ ಆಗ್ತಾ ಇದೆ. ಸೊ ಇಲ್ಲಿರುವಂತಹ ಜೋಡಿಗಳಲ್ಲಿ ಎಲ್ಲಾರನ್ನೂ ಕೇಳ್ತಾ ಇರುವಂತ ಪ್ರಶ್ನೆ, ಫಸ್ಟ್ ನೈಟ್ ಅಲ್ಲಿ ನಿಮ್ಮ ಮೊದಲನೆಯ ರಾತ್ರಿಯಲ್ಲಿ ಯಾರ್ಯಾರೆಲ್ಲ ನಿದ್ದೆ ಮಾಡಿದೀರಾ ಅಂತ. ಮಾನಸ ಏನೋ ಹೇಳ್ಬೇಕಂತಿದ್ಲು. ಮದುವೆ 3 ಗಂಟೆಗೆ ಮುಗೀತು ಸರ್. ಮನೆಗೆ ಹೋದು 3 ಗಂಟೆಲಿ ಮಲ್ಕೊಂಡರು. ಮಾರನೇ ಬೆಳಿಗ್ಗೆ ಹೆಚ್ಚು ಕಮ್ಮಿ 1:30-2 ಗಂಟೆವರೆಗೆ ಮೇಕೆ ಎದ್ದಿಲ್ಲ ಸರ್. ಯಾಕೆ ನಾನು ಮಲಗಿದ್ದೆ ಅಂದ್ರೆ ಫಸ್ಟ್ ನೈಟ್ ದಿವಸ ಎಚ್ಚರವಾಗಿರ್ಬೇಕಲ್ಲ ಸರ್. ಓಕೆ, ಈಗ ಜಿಜಿ ಮತ್ತೆ ದಿವ್ಯಾ ಅವರ ಮದುವೆಯ ಸುಂದರವಾದಂತ ಕ್ಷಣದ ಒಂದು ವಿಟಿ ಇದೆ, ಅದನ್ನ ನೋಡೋಣ ಅಲ್ಲ. ವಿಟಿ ಪ್ಲೀಸ್. ನಮ್ಮಿಬ್ರು ಜೋಡಿ ಆಗಕ್ಕೆ ಮುಖ್ಯ ಕಾರಣ ಆಗಿದ್ದು ನಮ್ಮ ತಂದೆಯವರು. ನಮ್ಮ ತಂದೆ ಜಿಜಿ ಕೇಳಿದ್ರು, ಏನಿಲ್ಲ ನಮ್ಮ ಪಾಪನ್ ಮದ್ವೆ ಆಗಿ ಜಿಜಿ ಅವರೇ ಚೆನ್ನಾಗಿರ್ತೀರಾ ಅಂದ್ರು. ಹೇಳಿದಾಗ ನನಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ. ಸೊ ಮದುವೆ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಸೊ ಕೊನೆಗೆ ಮದುವೆ ಆಯ್ತದು. ಐ ಲವ್ ಯು ಜಿಜಿ. ನಿಮ್ಮ ಬಗ್ಗೆ ನನಗೆ ಪ್ರೀತಿಗಿಂತ ಜಾಸ್ತಿ ರೆಸ್ಪೆಕ್ಟ್ ಇದೆ. ನಿಮ್ಮ ಬಗ್ಗೆ ಜನ 1000 ಹೇಳಿ, ಅದರ 1000 ಪಟ್ಟು ನಾನು ನಿಮ್ಮನ್ನು ಗೌರವಿಸ್ತೇನೆ. ಐ ಲವ್ ಯು ಜಿಜಿ, ಐ ಲವ್ ಯು ಫಾರ್ ಎವರ್. ತುಂಬ ಖುಷಿ ಆಗುತ್ತೆ ನೀವು ನನಗೆ ಹಸ್ಬೆಂಡಾಗಿ ಸಿಕ್ಕಿರೋದು. ಲವ್ ಯು ದಿಸ್, ಐ ಲವ್ ಯು ಲಾಟ್. ನಿಮ್ಮ ಈ ಧೈರ್ಯವನ್ನ ನಾನು ಮೆಚ್ಚಿದೆ. ಅಂದ್ರೆ ಧೈರ್ಯಕ್ಕಿಂತ ಆತ್ಮವಿಶ್ವಾಸವನ್ನ ನಾನು ಮೆಚ್ಚಿದೆ. ದಿವ್ಯಾ ಆಗ್ಲಿ ಗೋವಿಂದು ಆಗ್ಲಿ ಇಬ್ಬರಿಗೂ ಹಿಂಜರಿಕೆಗಳಿದ್ವು. ಅದನ್ನ ಓವರ್ಕಮ್ ಮಾಡಿ ನೀವಿಬ್ರು ಬದುಕನ್ನ ಒಟ್ಟಿಗೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಏನೇ ಕಷ್ಟ ಬಂದ್ರು ಇದೇ ರೀತಿ ಒಬ್ರನ್ನೊಬ್ರು ಅನುಸರಿಸ್ಕೊಂಡಿರಿ ಅಂತ ಅಷ್ಟೇ ನಾನು ಹೇಳಬಲ್ಲೆ. ದೊಡ್ಡ ಮಟ್ಟದ ಕಲಾವಿದರಾಗ ಇಬ್ರು ಬೆಳೀರಿ. ಥ್ಯಾಂಕ್ ಯು ಮೇಡಮ್. ಈ ಒಂದು ಸುಮಧುರ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಜಿಜಿ ಅವರ ಹಾಗೂ ದಿವ್ಯಾ ಅವರ ಕುಟುಂಬದವರು, ಅವರ ಸ್ನೇಹಿತರು ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇವರು ಕುಟುಂಬದವರೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಸ್ನೇಹಿತರು ಇದ್ದಾರೆ. ನಮ್ಮ KGF ಜೋಡಿ ಈಗ ಇಡೀ ಕರ್ನಾಟಕದ ಮುಂದೆ ಹಾರವನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಹಾರವನ್ನ ಬದಲಾಯಿಸ್ಕೊಳ್ಳಿ. ನೀವು ಸಖತ್ ಎಂಜಾಯ್ ಮಾಡಿರುವಂತ ಒಂದು ಶಾಸ್ತ್ರ ಏನು ಅಂತಂದ್ರೆ ಅದು ಅಕ್ಷತೆ ಶಾಸ್ತ್ರ ಅಂತ ಗೊತ್ತಾಯ್ತು. ಏನಕ್ಕೆ ನೀವು ಅಷ್ಟು ಎಂಜಾಯ್ ಮಾಡಿದ್ರಿ? ಅದು ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಹುಡುಗ ಆ ಕಡೆ ಹುಡುಗಿ ಈ ಕಡೆ ಮಧ್ಯದಲ್ಲಿ ಬಟ್ಟೆ ಇರುತ್ತೆ. ಸೊ ನಮ್ ಕಡೆ ಏನಂದ್ರೆ ಬಣ್ಣ ಬಣ್ಣದ ಅಕ್ಷತೆಗಳು ಕೊಟ್ಟು ಅದನ್ನ ತಲೆ ಮೇಲೆ ಹಾಕ್ಬೇಕು.
ಅದ್ರ ಶಾಸ್ತ್ರದ ಪ್ರಕಾರ ಏನಂದ್ರೆ ಮನೆಗೆ ಬಂದವ್ರಿಗೆ ನಾವು ಎಷ್ಟು ಕೈ ಎತ್ತು ದಾನ ಮಾಡ್ತೀವಿ, ಎಷ್ಟು ಬೊಗಸೆ ನಾವು ಒಂದು ಸಹಾಯ ಮಾಡ್ತೀವಿ, ಊಟ ಹಾಕ್ತಿವಿ ಅನ್ನೋದೊಂದು ಪ್ರಕಾರ. ಅದು ನನಗೆ ಹೇಳಿದಾರೆ, ಇವ್ರಿಗೆ ಹೇಳಿಲ್ಲ ಪಾಪ. ಹೇಗೆ ಅಂದ್ರೆ ನಾನು ತೆಗ್ದು ಸುರಿತಾ ಇದ್ದೀನಿ ಆಯ್ತಾ, ಇವರು ಇಷ್ಟಿಷ್ಟೇ. ನಾನು ಯೋಚನೆ ಮಾಡೋದು, ಆ ಕಡೆಯಿಂದ ಬರೀ ಇಷ್ಟಿಷ್ಟೇ ಬರ್ತಾ ಇದೆಯಲ್ಲ. ನಾನು ಕೇಳಿದೆ ಆಯ್ತಾ, ಬೇಗ ಹಾಕೋದಲ್ವೇನ್ರಿ, ಅದು ನಾವು ಎಷ್ಟು ಕೊಡ್ತೀವಿ ಅಷ್ಟು ನಮಗೆ ಒಳ್ಳೇದಂತೆ. ಏನಂದ್ರು ಗೊತ್ತಾ, ಮೊದ್ಲೇ ಹೇಳಿದ್ರೆ ತಟ್ಟೆನೆ ತಲೆ ಮೇಲೆ ಆಗ್ತಿದ್ನಲ್ಲ ಅಂತಾರೆ. ಈಗ ಈ ವೇದಿಕೆ ಮೇಲೆ ಕೂಡ ನಾವು ಒಂದು ಚಿಕ್ಕದಾಗಿ ಅಕ್ಷತೆ ಶಾಸ್ತ್ರವನ್ನು ಮಾಡೋಣ. ಎಲ್ಲರೂ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ? ಮಾತಾಡಿ. ನಮಸ್ತೆ ಎಲ್ರಿಗೂ. ಅವಾಗಿಂದ ಮಾಳವಿಕಾ ಮೇಡಮ್ ಹೇಳಿದ್ರು, ಅಂದರೆ ಎಲ್ಲರನ್ನು ನಗಿಸ್ತಾ ಇರ್ತಾರೆ, ಕಷ್ಟ ಏನು ಹೇಳೋದಿಲ್ಲ ಅಂತ. ಒಂದು ಮಾತು ಹೇಳಬೇಕು ದಿವ್ಯಾಕನ ಬಗ್ಗೆ. ನನಗೊಂದು ಕೆಲವು ವರ್ಷದಿಂದ ಗೊತ್ತು ದಿವ್ಯಾಕ. ಕೆಲವು ಕಷ್ಟ ಇರುತ್ತೆ, ಅವರು ಅಂದರೆ ಮನಸ್ಸಲ್ಲೂ ಇರುತ್ತೆ, ಕುಟುಂಬದಲ್ಲೂ ಇರುತ್ತೆ. ಅವ್ರು ಹೆಂಗೆ ಅಂತ ಹೇಳಿದರೆ ಹೊರಗಡೆ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಯಾರು ಒಂದು ಗೊತ್ತಿರುತ್ತೆ, ಅವ್ರ ಹತ್ರ ಒಬ್ರ ಹತ್ರ ಹೇಳ್ತಾರೆ, ಫುಲ್ ಅಳ್ತಾರೆ, ಮಾರದಿನ ವಾಪಸ್ ನಗಾಡ್ಕೊಂಡಿರ್ತಾರೆ. ಒಂದ್ಸಲ ಆಕ್ಸಿಡೆಂಟ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ಒಂದು ಹಬ್ಬ ಬಂದ್ರೆ ಒಂದು 6-7 ತಿಂಗಳು ಮಲಗಿದಲ್ಲೇ ಇದ್ರು. ಅವ್ರದ್ದು 2ನೇ ತಾಯಿ ಥರ ಇವ್ರು ನೋಡ್ಕೊಂಡಿದ್ದಾರೆ. ಅದನ್ನು ಇವಾಗ ಹೇಳ್ತಿಲ್ಲ, ಅಂದರೆ ನೋವನ್ನೆಲ್ಲೂ ಹೇಳ್ಕೊಡೋದಿಲ್ಲ, ಬರೀ ನಗ್ಸ್ತಾನೆ ಇರ್ತಾರೆ. ಅದೊಂದು ಒಳ್ಳೆ ಗುಣ. ಇಲ್ಲ ಮೇಡಮ್, ಏನು ಗೊತ್ತಾ, ಆ್ಯಕ್ಚುಲಿ ನನಗೀಗ ಮಗುವಾಗಿದೆಯಲ್ಲ, ಅದಕ್ಕೆ ಅವರು ಪ್ರಾಕ್ಟೀಸ್ ಕೊಟ್ಟಿದ್ದಷ್ಟೇ ನನಗೆ. ಹೇಗೆ ಸ್ನಾನ ಮಾಡಿಸ್ಬೇಕು, ಡೈಪರ್ ಹೆಂಗೆ ಚೇಂಜ್ ಮಾಡಬೇಕು, ಹೇಗೆ ಓಡಾಡಿಸ್ಬೇಕು. ನಾನು ನಿಜವಾಗ್ಲೂ ಅದೃಷ್ಟವಂತ ಮೇಡಮ್, ಯಾಕಂದರೆ ಅದು ಎಲ್ರಿಗೂ ಬರುತ್ತೆಲ್ಲ ಗೊತ್ತಿಲ್ಲ, ಹೆಂಡ್ತಿ ಕೈಲೇ ಸೇವೆ ಮಾಡಿಸ್ಕೊಳ್ಳೋ ಅಂಥದ್ದು. ಸೊ ನನಗೆ ಅದು ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ. ಸೊ ಅವಳು ಕಂಟಿನ್ಯೂ ನನಗೆ 3 ತಿಂಗಳು ನಾನು ಫುಲ್ಲು ಬೆಡ್ ರಿಡನ್ ಆಗಿದ್ದೆ. ಎಲ್ಲ ಹಾಸಿಗೆಯಲ್ಲೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂಚೂರು ಮುಜುಗರ ಪಟ್ಕೊಳ್ದೆ ಒಬ್ಬ ತಾಯಿ ಮಗನಿಗೆ ಹೆಂಗೆ ಸೇವೆ ಮಾಡ್ತಾಳೋ ಆ ಥರ ಸೇವೆ ಮಾಡಿದಾಳೆ ಅವಳು. ಸೊ ಹಾಗಾಗಿ ನನಗೆ ಹೆಂಡ್ತಿ ಸಿಕ್ಕಿದ್ದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಾಯಿ ಸಿಕ್ಕಿದ್ದಾಳೆ. ಗ್ರೇಟ್ ದಿವ್ಯಾ, ಹ್ಯಾಟ್ಸ್ ಆಫ್ ಟು ಯು. ಇಲ್ಲ ಸರ್, ಅದು ಗೊತ್ತಿಲ್ಲ ಹೇಳಬೇಕೋ ಬೇಡವಾ ಅಂತ. ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ ನನಗೆ 1.5 ತಿಂಗಳು. ಆಗ ಇವ್ರಿಗಿನ್ನೂ ಹೇಳಿಲ್ಲ, ನಾನು ಸರ್ಪ್ರೈಸ್ ಕೊಡ್ಬೇಕು. ಯಾಕಂದರೆ ಆಲ್ರೆಡಿ 2 ಮಿಸ್ಕ್ಯಾರೇಜ್ ಆಗಿತ್ತು. ಸೊ 3ನೇದು ಖುಷಿಲಿ ನನಗೆ ಹೇಳಬೇಕಿತ್ತು ಇವ್ರಿಗೆ, ನಾನು ಮಗು ಇದೆ ನನ್ನ ಹೊಟ್ಟೆಲಿ ಅಂತ. ಅದೇನೋ ಗ್ರಾಚಾರ ಆಕ್ಸಿಡೆಂಟ್ ಆಗೋಯ್ತು, ಇವ್ರು ಬಿದ್ದಿದ್ದಾರೆ, ಗಾಡಿ ಅಪ್ಪಚ್ಚಿ ಆಗಿದೆ, ಏನು ನಡೀತಿದೆ ಗೊತ್ತಿಲ್ಲ, ಓಡ್ತಾ ಇದ್ದಾರೆ ಎಲ್ಲ. ನಾನು ಎಲ್ಲೋ ಮೇಲ್ಗಡೆ ಇದ್ದೀನಿ, ಕೆಳಗಡೆ ನಾನು ಬಿದ್ದು ಎದ್ದು ಅವಾಗ ಪೆಟ್ಟಾಗಿದ್ದು, ಇನ್ನೂ ಕೂಡ ಸುಧಾರಿಸ್ಕೊಂಡಿಲ್ಲ. ನಾನು ಕೆಳಗಡೆ ಇಳಿದು ಹೋದಾಗ ಇವ್ರು ಇರಲಿಲ್ಲ, ಯಾರೋ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲಿರೋರ ಹತ್ರ ಒಂದೇ ಮಾತು ಕೇಳ್ತಿರೋದು, ಅವ್ರು ಬದುಕಿದಾರ ಹೇಳಿ ಅಂತ. ಯಾಕೆಂದ್ರೆ ಡಿಸೈಡ್ ಮಾಡ್ಬಿಟ್ಟಿದ್ದೆ, ಜಿ ಇಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ. ಸೂಸೈಡ್ ಮಾಡ್ಕೊಳ್ಳೋದು ಹೇಳಿತನ ಅಂತಾರೆ, ಸತ್ಯ. ಅರ್ಧ ಹಂಗಿಂತ ಸುಮ್ಮನೆ ಹೇಳೋದಿಲ್ಲ. ನನ್ನ ಜೀವನ ಪೂರ್ತಿ, ಅರ್ಧ ಅಲ್ಲ ಪೂರ್ತಿ ಜಿನೇ ನನಗೆ ಇಷ್ಟು ಸ್ಟ್ರೆಂತ್ ಬರ್ಲಿಕ್ಕೆ ಕಾರಣ ಅವರೇ. ಇವಳು ಸರಿ ಇಲ್ಲ ಅಂತ ಹೇಳಿದ್ದು ಜನ ಮುಂದೆನೆ, ನನ್ನ ತಾಯಿ ಇವಳು ಅಂತ ಹೇಳಿದ ದೇವರು ಅವರು. ಅವ್ರು ಇಲ್ಲ ಅಂದಮೇಲೆ ಯಾಕಿರ್ಬೇಕು? ಅದಕ್ಕೆ ಎಲ್ಲರನ್ನ ಕೇಳ್ತಿದ್ದೆ. ಸಾರಿ. ಇಲ್ಲ ಮೇಡಮ್, ಆ ವಿಷಯದಲ್ಲಿ ಏನು ಅಂದರೆ ನಾನು ಹೇಳಬೇಕು ಅವ್ಳಿಗೆ. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೇಳ್ತಾರೆ ಅಂಥ ಹುಡುಗಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಪಡ್ಕೊಂಬಂದಿದ್ದೀನಿ, ಈ ವಿಷಯದಲ್ಲಿ ನಾನು ದೇವ್ರ ಹತ್ರ ಪಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಅವಳು ಸಿಗಬೇಕು ಅಂದರೆ ಅದು ಅಲ್ಲಿಂದ ಬಂದಿರೋ ಗಿಫ್ಟು ಅನ್ಕೋತೀನಿ ನನಗೆ. ಅದೇ ಎಸ್ಪೆಷಲಿ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಕೊಟ್ಟ ದೊಡ್ಡ ಗಿಫ್ಟ್ ಅವಳು ನನಗೆ. ಯಾಕಂದರೆ ಅಂಥ ಟೈಮಲ್ಲಿ ಹೊಟ್ಟೆಲಿ ಮಗುನ ಇಟ್ಕೊಂಡು ನನ್ನ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂದರೆ, ಎಷ್ಟೇ ನೋವಾದರೂ ಕೂಡ ನನಗೆ ತೋರಿಸ್ಕೊತಾ ಇರಲಿಲ್ಲ. ಎಲ್ಲಿ ನನಗೆ ಬೇಜಾರು ಮಾಡ್ಕೊಂಡ್ಬಿಡ್ತೀನೋ, ನಾನು ಬೇಜಾರು ಮಾಡ್ಕೊಂಡ್ಬಿಡ್ತೀನೋ ಅಂತ. ಸೊ ಹಂಗಾಗಿ ನನಗೆ ಎಷ್ಟೇ ನೋವಿದ್ರು ಕೂಡ ನಾನು ಏನು ಮಾಡ್ತಾಯಿದ್ದೆ, ಸೊ ಅವಳು ಅಷ್ಟು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು 3 ತಿಂಗಳು ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಕಂಪಲ್ಸರಿ ಹೇಳಿದ್ರು ಕೂಡ ಸ್ಪೈನಲ್ ಕಾರ್ಡ್ ಮೇಜರಾಗಿ ಆಗಿತ್ತದು. ಸೊ ನಾನು 2 ತಿಂಗಳಿಗೆ ಎದ್ದು ಕುತ್ಕೊಂಡ್ಬಿಟ್ಟು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು, ಸೊ ಅವಳು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿದೆ. ಇಲ್ಲಾಂದ್ರೆ ನಾನು ಇರ್ತಿರ್ಲಿಲ್ಲ. ಸೊ ಅವಳನ್ನ ಮದುವೆ ಆಗೋಕ್ಕೆ ನನಗೆ ನಮ್ಮ ಸ್ನೇಹಿತರು ವಿಜಯ್ ಇರ್ಬೋದು, ದೀಪು ಇರ್ಬೋದು ಸ್ನೇಹಿತರು, ಇವ್ರು ನಮ್ಮ ಅಣ್ಣ ನಾರಾಯಣಗೌಡ ಅಂತ, ಇವರೆಲ್ಲ ನನಗೆ ಪುಷ್ ಮಾಡಿದ್ದು. ಅಂಥ ಹುಡುಗಿ ನಿನ್ನೆ ಕೇಳ್ತಾಳೆ, ನಿನ್ನ ಅದೃಷ್ಟ ಅದು, ಒಪ್ಕೊಂಡು ಮದುವೆ ಆಗು ಅಂತ ಹೇಳ್ಬಿಟ್ಟು
ಪುಷ್ ಮಾಡಿ ನನಗೆ ಮದುವೆಗೆ ಒಪ್ಸಿದ್ದಕ್ಕೆ, ಅಂಥ ಹುಡುಗಿ ಸಿಕ್ಕಿದ್ದಕ್ಕೆ ನಾನು ನಿಜವಾಗ್ಲೂ ಹೇಳ್ತಾರಲ್ಲ 7 ಜನ್ಮದ್ದು ಅಂತ ಹೇಳ್ಬಿಟ್ಟು ಅದು ಇರ್ಬೋದು ಅಂತ ಅನ್ಕೋತೀನಿ ನಾನು ನಿಜವಾಗ್ಲೂ. ಸೊ ನನಗೆ ಇನ್ನೊಂದು ಏನಂದರೆ ದಿವ್ಯ ಸಿಕ್ಕ ಮೇಲೆ ಒಂದು ಬಲಗೈ ಸಿಕ್ಕಂಗಾಗಿದೆ. ಯಾಕಂದರೆ ಮೊದಲು ನನಗೆ ಜಿ ಅಂದರೆ ನಾನು ಅನ್ಕೋತಿದ್ದೆ ಗುಂಪಲ್ ಗೋವಿಂದ ಅಂತ. ಆದರೆ ಅವಳು ಬಂದಮೇಲೆ ನನ್ನ ಮೋಟಿವೇಟ್ ಮಾಡೋದಿರಲಿ, ನನಗೆ ಇನ್ಸ್ಪೈರ್ ಮಾಡೋದಿರಲಿ, ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡ್ತಾಳೆ ಅಂದರೆ ಇವತ್ತು ನಾನು ಗ್ರೋತ್ ಗೋವಿಂದ ಆಗಿದ್ದೀನಿ ಅಂತ ಅವಳಿಗೆ. ಅದೇ ಜೀಜಿ. ವಯಸ್ಸಲ್ಲಿ ನಿನಗಿಂತ ದೊಡ್ಡವನಾಗಿರ್ಬೋದು, ಆದರೆ ನಿನ್ನ ಡೆಡಿಕೇಶನ್ಗೆ ನಿನಗಿರೋ ಒಳ್ಳೆ ಗುಣಕ್ಕೆ ಕೈ ಎತ್ತಿ ಮುಗಿತೀನಿ ಚಿನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ದೊಡ್ಡ ಮಾತು ಲವ್ಲಿ ಸ್ಟಾರ್. ನಿಜವಾಗ್ಲೂ ಇವ್ರನ್ನ ಒಪ್ಕೊಳ್ಳೇಬೇಕು ನಾವು. ಯಾಕಂದ್ರೆ ಹೊಟ್ಟೆಲೊಂದು ಮಗು ಇದೆ, ಆ ಒಂದು ಖುಷಿನ, ಇವ್ರಿಗೆ ಈ ತರ ಆಕ್ಸಿಡೆಂಟ್ ಆಗಿರೋದು ದುಃಖನ, ಅಂಥ ಸಂದರ್ಭದಲ್ಲೂ ಇವರು ದೇವರು ನನಗೆ ಒಂದು ಸಮಯನ ಕೊಟ್ಟರು, ಮಗುನ ನೋಡ್ಕೊಳ್ಳೋದಕ್ಕೆ ಒಂದು ಸಮಯನ ಕೊಟ್ಟರು ಅಂತ ನಿಜವಾದ ತಾಯಿಯ ಮಾತನ್ನ ಹೇಳಿದ್ರಲ್ಲ. ನಿಜವಾಗ್ಲೂ ದಿವ್ಯಾ, ಐ ಥಿಂಕ್ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ನಿಮ್ಮ ಜೀವನಕ್ಕೆ ನೀವೇನೇನು ಗುರಿ ಅನ್ಕೊಂಡಿದ್ದೀರೋ ಅದೆಲ್ಲ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ ಜಿಜಿ ಅವರೇ. ಅಂಡ್ ದಿವ್ಯಾ, ಒಳ್ಳೇದಾಗ್ಲಿ, ಖುಷಿಯಾಗಿರಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಜಿ ಕುಟುಂಬದ ಇನ್ನೊಂದು ಹೊಸ ಮದುವೆ ಜೋಡಿಯನ್ನ ವೆಲ್ಕಮ್ ಮಾಡೋಂತ ಸಮಯ. ಸೊ ಅವರು ಬೇರೆ ಯಾರು ಅಲ್ಲ, ನಮ್ಮ ಕಾಮಿಡಿ ಕಿಲಾಡಿಗಳ ದಂಪತಿಗಳಾದ ಸದಾನಂದ ಹಾಗೂ ನೇತ್ರಾವತಿ ಆನ್ ಸ್ಟೇಜ್ ಪ್ಲೇಸ್. ಕಂಗ್ರ್ಯಾಚುಲೇಷನ್ಸ್, ಹೊಸ ಮದುವೆ ಆಗಿದೆಯಂತೆ, ವಿಷಯ ಬಂತು. ಎಷ್ಟು ದಿನ ಆಯ್ತು ಮದುವೆ ಆಗಿ? ಒಂದು 20 ದಿನ ಆಯ್ತು ಮೇಡಮ್. ಹೇಗಿದೆ ಮದುವೆ ಲೈಫು? ಚೆನ್ನಾಗಿದೆ ಮೇಡಮ್. ಅಂದ್ರೆ ನಮ್ದು ಒಂದು 12 ವರ್ಷದ ಪ್ರೀತಿ. ಬಹಳ ಚಿಕ್ಕವ್ರು ಇರ್ತಾ ಒಬ್ರನ್ನೊಬ್ರು ಮೆಚ್ಕೊಂಡು ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇವ್ರು, ಮದ್ವೆ ಆದ್ರೆ ಇವಳನ್ನೇ ಮದ್ವೆ ಆಗ್ಬೇಕು ಅಂತ ನಾನು. ತುಂಬಾ ವರ್ಷ ಇಲ್ಲಿವರೆಗೂ ಕಾದು ಯಾರಿಗೂ ಹೇಳಕ್ ಆಗಿರ್ಲಿಲ್ಲ. ನಾನ್ ಮದ್ವೆ ಆಗದೆ ಇಷ್ಟು ವರ್ಷ ಇದ್ದಿದ್ದೆ ಇವಳು ನನ್ಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ. ಈಗ ಇವಳು ಸಿಕ್ಲು, ಮದ್ವೆ ಆದೆ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನೀವ್ ಹೇಳಿ ನೇತ್ರ, ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಮದ್ವೆ ಮಾಡ್ಕೊಂಡು ಖುಷಿಯಾಗಿ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಬಹಳ ಖುಷಿ ಅನಿಸ್ತಾ ಇದೆ ನನ್ಗೆ. ಹೌದಾ? ಬರೀ ಟಿವಿಲಿ ನೋಡ್ತಿದ್ದೆ, ಬಟ್ ರಿಯಲ್ ಆಗಿ ನೋಡ್ತೀನಿ ಅಂತ ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಹಳ ಖುಷಿ ಅನಿಸ್ತಾ. ನಿಮ್ಮ ಮದುವೆಯ ಒಂದು ಚಿತ್ರಣ ನಮ್ಮ ಹತ್ರ ಇದೆ, ನೋಡೋಣ ಅಲ್ಲ? ವಿಟಿ ಪ್ಲೀಸ್. ಹೇಗನಿಸ್ತು ನಿಮ್ಮ ಮದುವೆಯ ವಿಟಿಯನ್ನ ನೋಡಿ? ಬಹಳ ಖುಷಿ ಅನಿಸ್ತು ಮೇಡಮ್. ನಿಜವಾಗ್ಲೂ ನನಗೆ ಬಹಳ ದೊಡ್ಡ ಎತ್ತರ ಮಟ್ಟಕ್ಕೆ ಕರ್ಕೊಂಡೋಗಿದ್ದು ಜಿ ಕನ್ನಡ. ನಮ್ಮ ವೇದಿಕೆ ಮೇಲೆ ನಮ್ಮ ವಿಟಿನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಕಾಮಿಡಿ ಕಿಲಾಡಿಯಲ್ಲಿ ಒಂದು 20-30 ಮದುವೆ ಸ್ಕಿಟ್ ಅಲ್ಲಿ ಆಗಿದಾವೆ. ಇದು ನನ್ನ ರಿಯಲ್ ಮದುವೆ. ನನ್ನ ಮದುವೆ ಕಾರಣ ಆದವ್ರನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ಳೇಬೇಕು ಮೇಡಮ್. ಹೇಳಿ. ನನ್ನ ಜೊತೆಗೆ ಬಹಳ ಧೈರ್ಯ ಕೊಟ್ಟವರು ಲಕ್ಷ್ಮಿ ಮೇಡಮ್ ಮತ್ತು ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಹೋಗಿ ನಾವು ಇವ್ರ ಮನೆಗೆ ಇವಳನ್ನ ಕೇಳಿದ್ವಿ, ಒಂದ್ 4 ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮುಂದೆ ನಿಂತು ಅವರೇ ನಮ್ಮ ಮದುವೆ ಮಾಡಿದ್ದು. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ನಿಮ್ಮ ಮದುವೆಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ನೀವ್ ಅನ್ಕೊಂಡಾಗೆ ನೀವ್ ನೇತ್ರ ಅವ್ರನ್ನೇ ಮದುವೆ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ರು ಖುಷಿಯಾಗಿರಿ, ಸಂತೋಷವಾಗಿ ಹೊಸ ಬಾಳ್ವೆಯನ್ನ ಶುರು ಮಾಡಿ ಅಂತ ಹೇಳ್ತೀನಿ. ಸಂತೋ ಮೇಡಮ್, ನೀವೇ ಅಂತ ಅನ್ಕೊಂಡ್ರೆ ನಿಮ್ಗಿಂತ ಕಡೆ ಇವರು. ಇಲ್ಲ ಮೇಡಮ್, ಸದಾನಂದು ನನ್ನ ಆತ್ಮೀಯ ಗೆಳೆಯ. ಅವನಿಗೊಂದು 5,000 ಮುಯ್ಯಿ ಹಾಕ್ಬೇಕು ಅನ್ಕೊಂಡೆ, ಆದ್ರೆ ಅವತ್ತು ಹೋಗಕ್ ಆಗ್ಲಿಲ್ಲ. ಅಲ್ಲ ಇರಿ ಮಗನೇ, ನೀನ್ ನನ್ನ ಮದುವೆಗೆ ಬಂದಿದ್ರೆ ನನ್ನ ಹತ್ರ ಎಲ್ಲ 5,000 ಕಿತ್ಕೊಂಡು ಹೋಗ್ತಿದ್ದೆ ಅಂತ ನಿನಗೆ ಒಂದ್ ವಿಚಾರ ಏನಂದ್ರೆ, ಸದಾ ನಿನ್ ಮದ್ವೆಗೆ ಬಂದು ವಿಶ್ ಮಾಡಕ್ಕಾಗಿರ್ಲಿಲ್ಲ. ತಂಗ್ಯವ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. 100 ಕಾಲ ಚೆನ್ನಾಗಿರಿ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೋಸ್ಕರ ಒಂದ್ ಮುಯ್ಯಿ ಇಟ್ಕೊಂಡಿದೀನಿ, ಇಲ್ಲೇ ಇರಿ ನೋಡೋಣ ಏನ್ ಮುಯ್ಯಿ ಅಂತ. ಕೊಡಿ ಸಂತು. ದಯವಿಟ್ಟು ಅದು ನಿನ್ ಮನೆಗೆ ಹೋಗೋವರೆಗೂ ತೆಗಿಬೇಡ ಪ್ಲೀಸ್, ಮರ್ಯಾದೆ ಹೋಯ್ತದೆ. ತೆಗಿದೇ ಇರ್ತಕ್ಕಂಥದ್ದು ಯಾವ್ದೋ. ದಯವಿಟ್ಟು ನಾನು ತಂಗ್ಯವನ್ ಮೇಲೆ ಭರವಸೆ ಇಟ್ಟು ಇದ್ ಮಾಡ್ತಾ ಇದೀನಿ, ಒಂಚೂರು ಜೋಬ್ ತೆಗಿಲಿ ಹೇಳ್ತೀನಿ. ಅಲ್ಲ ಇಲ್ಲ
ಇಲ್ಲಿ ನಮ್ಮಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮುಚ್ಚು ಮರೆಯಲ್ಲ ಏನಿಲ್ಲ. ಒಂದು ಬೆಲೆ ಬಾಳಂತ ಒಂದು ವಸ್ತು ಇಟ್ಟಿದ್ರಿ, ದಯವಿಟ್ಟು ಸದಾ ಪ್ಲೀಸ್ ತೆಗಿಬೇಡಿ, ಸದಾ ತೆಗಿಬೇಡಿ ಪ್ಲೀಸ್. ನನಗೆ ಡೌಟ್ ಆಗ್ತಾ ಇದೆ, ನೋಡ್ಲಾರ್ದಂತದ್ ಏನಪ್ಪಾ ಕೊಟ್ಟಿದ್ದಾರೆ ಇವರು ಗಂಟಿಗೆ ಅಂತ. ನಾನು ನಿಜವಾಗ್ಲೂ ಮಾರನೇ ದಿನ ಶರಣೈ ಸರ್ ಅಷ್ಟೇ ಮದ್ವೆಗೆ ಬಂದಿದ್ರು. ಶರಣೈ ಸರ್ ಒಂದ್ ಫೋಟೋ ಹಾಕ್ದಾಗ್ಲೇ ತುಂಬಾ ಜನಕ್ಕೆ ಗೊತ್ತಾಗಿ ಆ ಫೋಟೋ ವೈರಲ್ ಆಗಿದ್ದು. ಮಾರನೇ ದಿನ ಸಂತು ಫೋನ್ ಮಾಡಿ ತುಂಬಾ ಖುಷಿ ಪಟ್ಟ ಮೇಡಮ್. ಹೌದಾ? ನಿಜವಾಗ್ಲೂ ನಮ್ಮ ವೇದಿಕೆಯಲ್ಲಿ ನೀವು ಬಂದಿದ್ದೀರಾ, ನಿಮ್ಮನ್ನ ಹಾಗೆ ಕಳ್ಸಕ್ಕಾಗತ್ತೆ? ನಾವು ನಮ್ಮ ಸ್ಟೇಜ್ ಮೇಲೆ ಈ ನವದಂಪತಿಗಳಿಬ್ರು ಒಂದು ಸ್ಟೆಪ್ ಅನ್ನ ಹಾಕ್ಬೇಕು, ಏನ್ ಹೇಳ್ತೀರಾ? ಖಂಡಿತ ಮೇಡಮ್. ಮ್ಯೂಸಿಕ್. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ದೇವರು ನಿಮ್ಮಿಬ್ರಿಗೂ ಒಳ್ಳೇದನ್ನ ಮಾಡ್ಲಿ, ಎಲ್ಲಾ ಹಿರಿಯರ ಆಶೀರ್ವಾದ ನಿಮಗೆ ಸಿಗ್ಲಿ, ನಮ್ಮ ಇಡೀ ಕರ್ನಾಟಕದ ಆಶೀರ್ವಾದ ನಿಮ್ಮ ಮೇಲಿರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಎಂಥ ಸಂಭ್ರಮ, ಎಂಥ ಸಂತೋಷ. ಮತ್ತೆ ಸಿಗೋಣ. ಇದು ಜೋಡಿ ನಂಬರ್ 1, co-powered by Nippon Paint, Air Care VG, Dazzler Eterna, special partner Sudarshan Family Store, Nirma Advanced Detergent, digital streaming partner ZEE5. Tata, bye bye, namaskara.